ಆದರೆ ಅಲ್ಲಿಂದ ನಮಗೆ ಪತ್ರ ಬಂತು. ನಾವು ನಿರೀಕ್ಷೆ ಮಾಡಿರಲಿಲ್ಲ ಅದನ್ನು. ನಾನು ತುಂಬ ಕಷ್ಟದಲ್ಲಿದ್ದೀನಪ್ಪ, ಅದನ್ನು ಕೊಡು 10,000 ರೂಪಾಯಿನ ನಾವು ಪಟ್ಟಿ ಹಾಕಿ ಕೊಡ್ತೀನಿ ಅಂದರು. ಬರೆದಿದ್ರು ಲೆಟರ್ನ. ನಾವು ಗುರುಗಳಿಗೆ ಬರೆದಿ ಪತ್ರನ. ಈಗ ಕೇಳ್ತಾ ಇದ್ದಾರೆ ನಾವು ಕೊಡೋದ ಹೇಗೆ ಅಂತ ಹೇಳಿ. ದೊಡ್ಡಗಳಿಂದ ತಕ್ಷಣ ಪತ್ರ ಬಂತು, ಏನು ಕಾರಣಕ್ಕೂ ಕೊಡಬೇಡ, ಸಮಾಜ ತಪ್ಪು ತಿಳ್ಕೊಳುತ್ತೆ, ನಿನ್ನ ಮಠದ ಹಣ ದುರ್ವ್ಯವಹಾರ ಮಾಡ್ತಿದ್ರೆ, ದುರ್ಬಳಕೆ ಮಾಡ್ಕೊಳ್ತಾರೆ ಅಂತ ಆರೋಪ ಬರುತ್ತೆ, ಕೊಡಕೂಡುದು ಅಂತ ಆದೇಶ ಮಾಡಿದ್ರು. ಅದು ಮಠದಲ್ಲ, ದುಡ್ಡದು. ನಮಗೆ ಬಂದಂಥ UGCಯಿಂದ ಬಂದಂಥ ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ ಅಂತ ಇದೆ ದೆಹಲಿಯಲ್ಲಿ, ಅಲ್ಲಿಂದ ಮಂಜೂರಾಗಿ ಬಂದಂಥ ಸ್ಕಾಲರ್ಶಿಪ್ ಹಣ. ನಾವಿನ್ನೂ ಪಟ್ಟಕ್ಕೆ ಬಂದಿರಲಿಲ್ಲ. ಆಗ ಓದ್ತಿರ್ತಕ್ಕ ವಿದ್ಯಾರ್ಥಿಗಳು. ನಮಗೆ ಸ್ವಾತಂತ್ರ್ಯ ತವದಲ್ಲ ಕೊಡಲಿಕ್ಕೆ, ಪಟ್ಟ ಆಗಿರಲಿಲ್ಲ ಇನ್ನೂ. ಆದರೆ ಗುರುಗಳ ಆದೇಶವನ್ನು ಪರಿಪಾಲಿಸಿ ನಾವು ಈಶ್ವರನಿಗೆ ಬರೆದಾಕಿದ್ವಿ, ಗುರುಗಳ ಅಭಿಪ್ರಾಯ ಆಗಿದೆ, ನಾವು ಕೊಡ್ಲಿಕ್ಕೆ ಆಗಲ್ಲ, ಕ್ಷಮಿಸಿ ಅಂತ ಹೇಳಿ. ಗೊತ್ತಾ ನಿಮಗಿದೆಲ್ಲನಾ? ನೀನು ಯಾರು ಆರೋಪ ಮಾಡ್ತಾರೋ, ಇಲ್ಲಿ ಹೊನ್ನಾಳಿ ಇರಲಿ, ಶಿವಮೊಗ್ಗ ಇರಲಿ, ಇಡೀ ಸಮಾಜದಲ್ಲಿ ಯಾರ್ಯಾರು ಆರೋಪ ಮಾಡ್ತಾರೋ ನಮ್ಮ ಎದುರಿಗೆ ಸಾರ್ವಜನಿಕ ವೇದಿಕೆ ಮೇಲೆ ಬಂದು ಆರೋಪ ಸಾಬೀತು ಮಾಡಿ. ಇಲ್ಲಾಂದ್ರೆ ಒಂಟಿ ಕಾಲ ಮೇಲೆ ನಿಂತ್ಕೊಂಡು ಕ್ಷಮೆ ಕೇಳಬೇಕು. ನೀವು ಈ ಸಮಾಜದ ಕ್ಷಮೆ ಕೇಳಬೇಕು. ಏನೆಲ್ಲ ನಡೀತಾ ಇದೆ ದೇಶದಲ್ಲಿ, ಪ್ರಪಂಚದಲ್ಲಿ, ರಾಜ್ಯಾದ್ಯಂತ ಏನೇನೋ. ನಮ್ಮ ಮಠ ಧರ್ಮದ ತಳೆಯದ ಮೇಲೆ ನಡೀತಾ ಇರತಕ್ಕಂಥ ಮಠದ ಬಗ್ಗೆ ಮಾತನಾಡತಕ್ಕಂಥ ನೈತಿಕ ಶಕ್ತಿ ನಿಮಗ್ಯಾರಿಗೂ ಇಲ್ಲ. ಈ ರೆಸಾರ್ಟ್ ರಾಜಕೀಯ ಮಾಡತಕ್ಕಂಥ ಕೊಳಕು ರಾಜಕಾರಣಿಗಳಿಗೆ ನಾವು ಆಕ್ರೋಶದಲ್ಲಿ ಈ ಮಾತು ಹೇಳಬೇಕಾಗುತ್ತೆ. ಎಷ್ಟು ಭಕ್ತಿ ಸಂಪನ್ನರಿದ್ರು ಹಿಂದೆ. ಸಿದ್ದಪ್ಪಗೌಡ್ರು, ಇವರ ದೊಡ್ಡಪ್ಪ ಸಿದ್ದಪ್ಪಗೌಡ್ರು ಸುಮಾರು 3-4 ತಿಂಗಳು ಕಾಶಿಯಲ್ಲಿದ್ದು ಬೆಳ್ಳಿ ಪಲ್ಲಕ್ಕಿಯನ್ನು ಮಾಡ್ಕೊಂಡು ಬಂದಂಥ ಅಪ್ರತಿಮ ಭಕ್ತಿ ಉಳ್ಳಂಥ ಶಿಷ್ಯರು. ಬೆಳ್ಳಿ ಪಲ್ಲಕ್ಕಿ ಆಗಿನ ಭಕ್ತಿ ಎಂತ ಹೇಳಿದ್ರು. ಅವ್ರು ಯಾರೋ ತಮ್ಮ ಮನೆ ಕಟ್ಕೊಳ್ಳೋಕೆ ಏನು ಮಾಡಿದಿಂದ ಹಣ ಪಡೆದಾರಲ್ಲ, ಮಾಡಿದಿಂದ ಯಾವುದೇ ಉಪಕಾರ ಪಡೆದಾರಲ್ಲ. ನಮ್ಮ ಗುರುಗಳಿಗೆ ಒಂದು ಬೆಳ್ಳಿ ಪಲ್ಲಕ್ಕಿ ಇರಬೇಕು ಅಂತ ಹೇಳಿ ಭಕ್ತಿಯಿಂದ ಅವ್ರು ಮಾಡಿಕೊಟ್ಟದ್ದು. ಇವತ್ತು ಇದೆ, ಎಲ್ಲ ಶಿಷ್ಯರು ಇದೆ. ಇವತ್ತೇನು ನಮ್ಮ ಬಸವನಗೌಡ ನೆನೆಸ್ಬೇಕು. ಈ ಥರ ಕಾರ್ಯಕ್ರಮ ಮಾಡೋದು ಮೊದಲು ಇರಲಿಲ್ಲ ಪದ್ಧತಿ. ಅನೇಕ ವರ್ಷಗಳ ನಂತರ ನಾವು ಆಯಾ ಭಾಗದಲ್ಲಿ ಒಂದು ಕಾರ್ಯಕ್ರಮ ಮಾಡಲಿ ಅಂತ ಹೇಳಿ ನಾವು ಶುರು ಮಾಡಿದ್ವಿ. ಮೊದಲು ಶುರು ಮಾಡಿದ್ದು ಇದರಲ್ಲಿ ಅಲ್ಲಿಂದ ಈ ವರ್ಷ ಮಾಡ್ತಾ ಬಂದಿದ್ದೀವಿ. ಒಂದು ವಚನ ನಿಮಗೆ ಹೇಳ್ತೀವಿ. ಈಗ ದುಡ್ಡಿನ ಬೆಲೆ ಕಾಲಕ್ಕೆ ಬದಲಾವಣೆ ಆಗ್ತಾ ಹೋಗುತ್ತೆ ಅಲ್ಲ. ಇವತ್ತು 10 ವರ್ಷದ ಹಿಂದೆ ದುಡ್ಡು ಇದ್ದಂಥ ದುಡ್ಡಿನ ಬೆಲೆ ಎಷ್ಟು, ಇವತ್ತು ಅದೇ ದುಡ್ಡು ಎಷ್ಟು, ಈಗ ಬದಲಾವಣೆ ಆಗ್ತಾ ಹೋಗಿದೆ. ಅದ್ರ ಒಂದು ವಚನ ಇದೆ ನೋಡಿ, ಮೋಳಿಗೆ ಮಾರಾಯಿಂದ. ಆನೆ ಕುದುರೆ ಭಂಡಾರವಿದ್ದೊಡೇನು, ಆನೆ ಕುದುರೆ ಭಂಡಾರವಿದ್ದಡೇನು, ತಾನುಂಬುದು ಪಡಿಯಕ್ಕೆ, ಒಂದು ಹಿಡಿಯಕ್ಕೆ ಅಷ್ಟೇ ನೀನು ಉಣ್ಣೋದು. ಭಾರಿ ಸಾಹುಕಾರ ಶ್ರೀಮಂತ ಅಂದ್ರೂ ಕೂಡ ಹಿಡಿಯಕ್ಕಿಗಿಂತ ಜಾಸ್ತಿ ಉಣ್ಣಲ್ಲ ನೀನು. ಅದ್ರ ಮೇಲೆ ಸಿಹಿ ತಿನ್ಬೇಕು ಅಂತ ನೀನು ಬೇಕಾದಷ್ಟೇ ದುಡ್ಡು. ಆದರೆ ನೀನು ಡಯಾಬಿಟಿಸ್ ಏನಕ್ಕಾಗಲ್ಲ ನಿನಗೆ, ತಿಳಿದೆ. ತಾನುಂಬುದು ಪಡಿಯಕ್ಕಿ, ಒಂದಾವಿನ ಹಾಲು, ಮಲಗುವುದು ಅರ್ಧ ಮಂಚ. ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ, ಒಡಲು ಭೂಮಿಯ ಸಂಘ, ಒಡವೆ ತಾನೇನಪ್ಪುವುದೋ ಪ್ರಾಣವಾಯುವನ ಸಂಘ, ಸಾವಿಂಗೆ ಸಂಗಡ ವಾರೋ ಇಲ್ಲ ಕಾಣ, ನಿಕ್ಕಳಂಕ ಮಲ್ಲಿಕಾರ್ಜುನ. ಮೋಳಿಗೆ ಮಾರಾಯ ಬರೆದಿರೋದು. ಇದು 12ನೇ ಶತಮಾನದಲ್ಲಿ ಬರೆದಿರ್ತಕ್ಕಂಥ ಶರಣರ ವಚನ. ಈಗ ಮೊನ್ನೆ ಲತಾ ಮಂಗೇಶ್ಕರ್ ಕೇಳಿದ್ರೆ ನೀವು, ಪ್ರಸಿದ್ಧ ಗಾಯಕಿ, ಆಕೆ ಮರಣ ಹೊಂದಿದ್ಲು, ಕ್ಯಾನ್ಸರ್ ಆಗಿತ್ತು ಲತಾ ಮಂಗೇಶ್ಕರ್ಗೆ. ಆಕೆ ಕೊನೆಯ ಉಸಿರು ಎಳೆಯೋದ್ರೊಳಗೆ ಒಂದೊಂದು ಸಂದೇಶ ಕೊಡ್ತಾಳೆ. ಏನು ಕೊಡ್ತಾಳೆ? ನನ್ನ ಮನೆ ದೊಡ್ಡ ಅರಮನೆ ಇದ್ದಂಗಿದೆ, ಆದರೆ ನಾನು ಇರೋದೀಗ ಆಸ್ಪತ್ರೆಗೆ. ನನ್ನ ಮನೆಯಲ್ಲಿ ದೊಡ್ಡ ಮಂಚ ಇದೆ, ನನಗೆ ಆಸ್ಪತ್ರೆ ಯಾವುದು ಇಂಥದ್ದು ಕಾಟಿರುತ್ತಲ್ಲ ಕಬ್ಬಣ, ಅದ್ರ ಮಲಿಕೊಂಡಿದ್ದೀನಿ.
ದೊಡ್ಡ ದೊಡ್ಡ ಪಂಚತಾರಾ ಹೋಟೆಲ್ ನಾನು ಉಂಡಿದ್ದೀನಿ. ಆದ್ರೆ ಈಗ ಉಣ್ತಾ ಇರೋದು ಏನು? ಬರೀ ಮಾತ್ರೆಗಳು, ಒಂದಿಷ್ಟು ಗಂಜಿ. ದೊಡ್ಡ ದೊಡ್ಡ ಕಾರುಗಳಿದ್ದು ನನಗೆ ಇದಾವೆ ಈಗಲೂ, ಆದ್ರೆ ನಾನು ಓಡಾಡ್ತಿರೋದು ತಳ್ಳೋ ವೀಲ್ ಚೇರ್ನಲ್ಲಿ. ನಾನು ನಾನು ಚೆನ್ನಾಗಿದ್ದಾಗ ನನ್ನ ತಲೆಗೂದಲನ್ನ ಬಹಳ ಚೆನ್ನಾಗಿ ನೀವು ಹೇರ್ ಡ್ರೆಸ್ಸಿಂಗ್ ಎಲ್ಲ ಮಾಡ್ತಕ್ಕಂಥ ಒಂದು 5-6 ಜನ ಇದ್ರು ಮೇಕಪ್ ಮಾಡೋ ಹೇರ್ ಡ್ರೆಸ್ಸರ್ಸ್. ಈಗ ನನ್ನ ತಲೆಯ ಕೂದಲೇ ಇಲ್ಲ. ಎಷ್ಟು ನೋವಿನಿಂದ ಬರೆದಿದ್ದಾರೆ. ಇದನ್ನ ಅರ್ಥ ಮಾಡ್ಕೋಬೇಕು. ಯಾರು ಅರ್ಥ ಮಾಡ್ಕೋಬೇಕು? ಕರೋಡ್ಪತಿಗಳಾಗಿದಾರಲ್ಲ, ಈ ಸಿಹಿ ಸಂಪತ್ತು ಇರಲ್ಲ ನಿಮ್ಮ ಹತ್ರ. ಅದನ್ನ ನೆನ್ಪಿಟ್ಕೊಳ್ಳಿ. ಮಠದ ವಿರುದ್ಧವಾಗಿ, ಗುರುಗಳ ವಿರುದ್ಧವಾಗಿ ದನಿ ಎತ್ತಕ್ಕಂಥ ನೈತಿಕ ಶಕ್ತಿ ನಿಮಗಾರಿಗೂ ಇಲ್ಲ. ಮಠದ ಹೆಸರಿನಲ್ಲಿ ನೀವು ಕರೋಡ್ಪತಿಗಳಾಗಿದ್ದೀರಿ. ಹಾಗೆ ದುಡ್ಕೊಳ್ಳಿ. ಇದು ಎಲ್ಲಿಂದ ಹುಟ್ಟಿತು ಅಂತ ಹೇಳಿದ್ರೆ, ಬೆಂಗಳೂರಿನ ತರಳಬಾಳು ಕೇಂದ್ರದಿಂದ ಹುಟ್ಟಿತು. ಅಲ್ಲೇನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ರು ನಿಮ್ಮ ಶಿವಮೊಗ್ಗದವರು. ನಾವು ಹೆಸರು ಹೇಳಕ್ ಹೋಗಲ್ಲ, ನಿಮಗೆ ಗೊತ್ತಿದೆ. ಅವರು ನಿಮ್ಮ ಶಿವಮೊಗ್ಗದವರು, ಅವ್ನು ಹಿರೇಕೆರೂರನು, ಇನ್ನು ಕೆಲವರು ಒಂದು 8-10 ಜನ. ಈ 8-10 ಜನರನ್ನೇ ಇದೆಲ್ಲ ಹುಯಿಲೆಪ್ಸಿರೋದು. ಅದಕ್ಕೆ ಸೇರ್ಕೊಂಡ ಇತ್ತೀಚೆಗೆ ಮಣಬೇರ ರಾಜಣ್ಣ. ಅದನ್ನ ಹೇಳ್ಬಿಡ್ತೀವಿ. ಅವನು ಯಾಕೆ ನಾವು ಮೊದಲು 3 ವರ್ಷದ ಹಿಂದೆ ಮಾತಾಡಿದ್ದೇನು, ಈಗ ಮಾತಾಡ್ತಾ ಇರೋದೇನು ಕೇಳಿದ್ರಲ್ಲ ವಾಟ್ಸ್ಆ್ಯಪ್ನಲ್ಲಿ. ನಾವು ಮತ್ತೇನಾದ್ರು ಹೇಳಬೇಕಾಗಿಲ್ಲ. ಇವ್ರ ಮೇಲೆ ಆರೋಪ ಮಾಡಿದ, ಏನು ನಮ್ಮ ಮೇಲೆ, ಏನೋ ಇನ್ನೊಬ್ಬ ಯಾರೋ ಒಬ್ಬ ನಿಮ್ಮಿದ್ರನೇ ಇಲ್ಲೇನು ಶಿವಮೊಗ್ಗದನು ಆರೋಪ ಮಾಡಿ ವಾಟ್ಸಪ್ನಲ್ಲಿ ಶಿವಮೊಗ್ಗ ಇದು ಬೆಂಗಳೂರಿನ ಸ್ಪರ್ಶ ಆಸ್ಪತ್ರೆಗೆ ಗುರುಗಳು 25 ಲಕ್ಷ ಕೊಟ್ಟಿದ್ದಾರೆ ಅಂತ. ಹೌದು, ಕೊಟ್ಟಿರೋದು ನಿಜ. ಏನು ಕಾರಣ ಕೊಟ್ವಿ? ನಮ್ಮ ಆಸ್ಪತ್ರೆ ಚಿಕಿತ್ಸೆಗೆ ನಮಗೆ ಯಾವುದೂ ಇಲ್ಲ, ಕಾಯಿಲೆ ಇಲ್ಲ. ಕಾಯಿಲೆ ಇರೋದು ಯಾವುದು ಅಂದರೆ ಹೋತೆ ಸರಿ ಉಣ್ಣಲ್ವಲ್ಲ ನಾವು, ಅದು ಅಸಿಡಿಟಿ, ಹೊಟ್ಟೆಗೆ ಅಸಿಡಿಟಿ ಆಗುತ್ತೆ ಅಷ್ಟೇ, ಬೇರೆ ಏನೂ ಇಲ್ಲ. ಅದರ ಚಿಕಿತ್ಸೆಗೆ ಅಂತ ಹೋಗಿದ್ವಿ ಸ್ಪರ್ಶ ಹಾಸ್ಪಿಟ್ಲಿಗೆ. ಎಲ್ಲ ನೋಡಿದರು, ತಮಗೇನೂ ತೊಂದರೆ ಇಲ್ಲ, ಡಯಾಬಿಟಿಸ್ ಇಲ್ಲ, ಬ್ಲಡ್ ಪ್ರೆಷರ್ ಇಲ್ಲ, ಏನೂ ಇಲ್ಲ. ಆದರೂ ಸರಿ ಎಲ್ಲ ಟೆಸ್ಟ್ ಮಾಡ್ತೀನಿ ಅಂತ ಶರಣ್ ಪಾಟೀಲ್ ಅವರು ನಮಗೆ ಸೂಚನೆ ಕೊಟ್ಟರು. ಅದರಂತೆ ಮಾರ್ಚ್ ತಿಂಗಳು ಹೋಗಿದ್ವಿ 2021. ಆಗ ಅವ್ರ ತಂದೆ ಶಿವರಾಜ್ ಪಾಟೀಲ್ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿಗಳು, ನಿಮಗೆಲ್ಲ ಗೊತ್ತಿದೆ. ಅವರು ನೋಡಬೇಕು ಅಂತ ಆಸೆ ಇತ್ತು ನಮಗೆ. ನಿರಂತರ ನಮ್ಮವರ ಮಧ್ಯೆ ಕರೆಸ್ಪಾಂಡೆನ್ಸ್ ಇದೆ, ಫೋನಲ್ಲಿ ಮಾತಾಡ್ತಾ ಇರ್ತೀವಿ, ವಾಟ್ಸ್ಆ್ಯಪ್ನಲ್ಲಿ ಮೆಸೇಜ್ ನಾವೇನು ಬರಿತಿರ್ತೀವಲ್ಲ, ಬಿಸಿಲು ಬೆಳೆದಂಗಳು ಅಂಕಣ, ಅದಕ್ಕೆ ಅವ್ರು ಪ್ರತಿಕ್ರಿಯಿಸ್ತಿರ್ತಾರೆ. ಈಗ ನಮಗೆ ನಮ್ದೆಲ್ಲ ಇಂಟೆಲೆಕ್ಚುಯಲ್ ಬೌದ್ಧಿಕ ವ್ಯವಹಾರನೇ ಹೊರತು ವ್ಯಾವಹಾರಿಕ ಈ ಹಣಕಾಸಿನ ವ್ಯವಹಾರ ಅಲ್ಲ. ನಾವೇನೇ ಅಲ್ಲಿ ಹೋದಾಗಲೆಲ್ಲ ಚಿಕಿತ್ಸೆಗೆ ಅವರು ಶರಣ್ ಪಾಟೀಲ್ ಅವ್ರ ಮಗ, ಫೇಮಸ್ ಆರ್ಥೋಪೆಡಿಕ್ ಸರ್ಜನ್ ಶರಣ್ ಪ್ರಕಾಶ್ ಅಲ್ಲ, ಶರಣ್ ಪ್ರಕಾಶ್ ಮಂತ್ರಿಗಳು, ಡಾಕ್ಟರ್ ಶರಣ್ ಪಾಟೀಲ್ ಅವರು ಒಂದು ನ್ಯಾಯ ಪೈಸೆ ಬಿಲ್ ಮಾಡಲಿಲ್ಲ. ನಾವು ಒಂದೊಂದು ದಿವಸ ಹೋದಾಗ ಏನೋ ಬಿಡು ಅಂತ ತಿಳ್ಕೊಂಡ್ವಿ, ಹೆಚ್ಚು ಒತ್ತಾಯಿಸಲಿಲ್ಲ. ಆದರೆ ಒಂದು ವಾರ ಸಂಪೂರ್ಣ ಡಯಾಗ್ನೋಸ್ ಮಾಡ್ತೀವಿ ಅಂತ ಅವ್ರು ಹೇಳಿದಾಗ, ಒಂದು ವಾರ ಇದ್ದಾಗ ಆಸ್ಪತ್ರೆಯಲ್ಲಿ ನಮಗೆ ಅವರಿಂದ ಉಚಿತವಾಗಿ ಇದನ್ನು ಏನೋ ಟ್ರೀಟ್ಮೆಂಟ್ ಪಡಿತಕ್ಕಂಥದ್ದು ಮನಸ್ಸಿಗೆ ಒಪ್ಪಿಗೆ ಆಗಲಿಲ್ಲ. ಅವ್ರಿಗೆ ಒತ್ತಾಯ ಮಾಡಿದ್ವಿ, ನಮಗೆ ಕೂಡ ಶಕ್ತಿ ಇದೆ, ಆರ್ಥಿಕ ಶಕ್ತಿ ಇದೆ, ನೀವು ತಗೊಳ್ಳೇಬೇಕು ಅಂತಂದ್ವಿ. ಅದಕ್ಕೆ ಅವರು ಇಲ್ಲ, ನಂದು ಗುರು ಸೇವೆ ಅಂತಂದು ಅವರು ಬಿಲ್ ಮಾಡಲಿಲ್ಲ. ಇದು ದ್ವಂದ್ವ. ಈಗೇನು ಮಾಡಬೇಕು? ಅವ್ರು ತಗೊಳ್ಳಿ ಅಂತ ನಾವು, ತಗೊಳ್ಳಲ್ಲ ಅಂತ ಅವರು. ಒಮ್ಮೆ ಬಸವಣ್ಣರ ವಚನ ನೆನಪಾತು, ಕೇಳಲಾಗದ ಜಂಗಮ ಕೇಳಿಸಿಕೊಳ್ಳಲಾಗದ ಭಕ್ತ ಅಂತ. ಜಂಗಮ ಅದನ್ನು ಕೇಳಬಾರ್ದಂತೆ, ಆದರೆ ಭಕ್ತನಾದನ್ನು ಕೇಳಲ್ಲ ಬಿಡುವಂತ ಸುಮ್ಮನೆ ಇರಂಗಿಲ್ಲ. ಕೇಳಿಸಿಕೊಳ್ಳಲಾಗದ ಭಕ್ತ. ನಾವೇ ನಿಮಗೆ ಕೇಳಿಲ್ಲ, ವರ್ಷ ಕೊಡ್ರಿ ಅಂತಂದು, ಆದರೆ ನೀವು ಬಸವನಗೌಡರು ಹಾಕ್ಕೊಟ್ಟಿದ್ದಾರೆ, ಅದನ್ನೇ ಮುಂದುವರಿಸ್ಬೇಕು ಅಂತ ಹೇಳಿ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. 1 ಕ್ವಿಂಟಾಲೇ, 1 ವರ್ಷಕ್ಕೆ ಇನ್ನೂ 1 ಕ್ವಿಂಟಲ್ ಆಗಲ್ಲ. ಅದು ಉಣ್ಣೋದಷ್ಟೇ, ಜಾಸ್ತಿ ಉಣ್ಣಕ್ಕೆ ಬರಲ್ಲ ಅಲ್ಲ. ನೀವು ಜಾಸ್ತಿ ಮಾಡ್ಬೋದು. ಈಗ ಅವಳಿ ತಾಲೂಕುಗಳಾಗಿದಾವಲ್ಲ, ಈ ಕಾರ್ಯಕ್ರಮ ಬಂದಾಗ ಮಾತ್ರ ನೀವು 1 ಮಾಡ್ತಿದ್ದೀರಿ. ಅದು ವ್ಯವಹಾರಕ್ಕೆ ಬಂದಾಗ ನಾವು 2 ತಾಲೂಕು ಅಂತೀರಿ. ಮತ್ತೆ 2 ತಾಲೂಕು ಆದಮೇಲೆ ನೀವು ಹೊನ್ನಾಳಿಂದಲೂ 101 ಕ್ವಿಂಟಲ್ ಆಗಬೇಕು,
ನಾವು ತಿಂದ್ರು 101 ಕ್ವಿಂಟಲ್ ಆಗೋದು. ತರಕಾರಿ ಲೆಕ್ಕ ಅಲ್ಲ, ತರಕಾರಿ ಅದು ಆಗಬೇಕು. ನಾವೇ ಬೇಡ ಅಂತ ಹೇಳಿದ್ದ ಒಟ್ಟಿಗೆ ಇರಲಿ ಅಂತ ನಾವು ಯೋಚನೆ ಮಾಡಿದ್ವಿ. ನಾವು ಯೋಚನೆ ಮಾಡಿ ಅವ್ರು ಬಿಲ್ ಕೊಡದೇ ಇದ್ದಿದ್ರಿಂದ ನಾವು ಮರಿ ಕರೆದು ತಗೊಂಬರಲಿ ಚೆಕ್ಕ ಅಂತ. ಇದೇನೊಂದು ಕಾಣಿಕೆ ಪುಟ್ಟಿದೆಯಲ್ಲ ಇದನ್ನ ತೋರಿಸಿದ್ವಿ. ಅವರು ಕಾಣಿಕೆ ಹಾಕಿದ್ರು ನಮ್ಮನ್ನು ಬೀಳ್ಕೊಡುವಾಗ. ನೋಡಿ ನೀವೇನು ತಾನೇ ಕಾಣಿಕೆ ಹಾಕಿದ್ರಲ್ಲ, ಇದು ನಮ್ಮ ಭಕ್ತಾದಿಗಳು ನಮ್ಮ ದರ್ಶನಕ್ಕೆ ಬಂದಾಗೆಲ್ಲ ಕೊಡ್ತಾರೆ. ಇದುವರೆಗೂ ನಾವು ಪಟ್ಟಕ್ಕೆ ಬಂದ ದಿನದಿಂದ ಇಲ್ಲಿವರೆಗೆ ನಿಮಗೆ ಗೊತ್ತಾ ಎಷ್ಟಿದೆ ಅಂತ ಯಾರ ಲೆಕ್ಕ ಕೇಳಿದ್ದೀರಾ? 8 ಕೋಟಿ ರೂಪಾಯಿಗೂ ಜಾಸ್ತಿ ನಮ್ಮ ಮಠದಲ್ಲಿ ಜಮಾ ಇದೆ. ಇದಕ್ಕಾಗಿ ಒಂದು ಸೆಪರೇಟ್ ಅಕೌಂಟ್ ಮಾಡಿದ್ದೀವಿ. ಸೆಪರೇಟ್ ಅಕೌಂಟ್ ಅದು ಕಾಣಿಕೆ. ಸೋಮಣ್ಣ ದಿವಸ ನಿನ್ನ ಮೊಬೈಲ್ನ ಕೇಳಿ ಮಾತಾಡೋದನ್ನ. 8 ಕೋಟಿಗೂ ಹೆಚ್ಚಿದೆ ಅಕೌಂಟಲ್ಲಿದೆ. ನಾವು ಶರಣ್ ಪಾಟೀಲ್ಗೆ ಹೇಳಿದ್ವಿ, ನೋಡಿ ನಮಗೆ ಕೊಡೋ ಶಕ್ತಿ ಇದೆ, ತಗೊಳ್ಳಿ ಚೆಕ್ 25 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀವಿ. ಇದು ಯಾರಿಗೆ ಉಪಯೋಗ ಮಾಡ್ಕೋಬೇಕು ನೀವು ಅಂದರೆ, ಯಾರು ಬಡವರು ಬರ್ತಾರೋ ಇದು ಕಾಣಿಕೆ ಹಾಕ್ತಾರೆ. ಭಾಳ ಜನ ಬಡವರು ಇದ್ದಾರೆ, ಅವ್ರಿಗೆ ನೀವು ಕೊಡಿದ್ವಿ ವಿನಾಯಿತಿ. ನಮಗೆ ವಿನಾಯಿತಿ ಕೊಡಬೇಡಿ ಅಂತ ಹೇಳಿ ನಾವು ಕೊಟ್ಟಿರೋದು 25 ಲಕ್ಷ. ಏನು ತಪ್ಪಿದೆ ಇದರಲ್ಲಿ? ಎಷ್ಟೋ ಜನ ಬಡವರಿಗೆ ನಾವು ಅನುಕೂಲ ಮಾಡಿಸ್ಕೊಟ್ಟಿದ್ದೀವಿ. ಹೆಚ್ಚು ತಾಯಿ ಮಾಡೋಕ್ಕಾಗಲಿಲ್ಲ. ಅದರ ಸಮಾಜದಲ್ಲಿ ಎಲ್ಲರೂ ನಮಗೆ ತಾಯಿ ಅಂದರು. ಎಲ್ಲರೂ ನಮ್ಮ ಬಂಧು ಬಳಗನೆ. ನೀವೇ ಯಾರು ಬಡವರು ಇದ್ದಾರೋ ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಅದ್ರ ಕರೆಸ್ಪಾಂಡೆನ್ಸ್ ಇದೆ ನೋಡಿ. ಅದರಲ್ಲಿ ಇನ್ನೊಂದು ಇದೆ ಕಣಪ್ಪ, ಅದು ಕಳಿಸೋ. ನಾವು ನಿನಗೆ ಆಮೇಲೆ ಹಾಕ್ತೀವಿ. ನಿನಗೆ ಯಾರು 25 ಲಕ್ಷ ಸಂಬಂಧಪಟ್ಟಂತೆ ನಾವು ಹೇಗೆ ಯಾರ್ಯಾರಿಗೆ ಚಿಕಿತ್ಸೆ ಕೊಡಿಸಿದ್ದೀವಿ. ನಮ್ಮ ಮತ್ತು ಡಾಕ್ಟರ್ ಇವರು ಶರಣ್ ಪಾಟೀಲ್ ಜೊತೆಗೆ ಏನೇನು ವಾಟ್ಸಾಪ್ನಲ್ಲಿ ಮೆಸೇಜಸ್ಗಳು ಹರಿದಾಡಿವೆ ಅದನ್ನೆಲ್ಲ ಹಾಕಿದ್ದೀವಿ. ಅದ್ರಾಗೆ ನಿನಗೆ ಕಳಿಸ್ಕೊಡ್ತೀವಿ, ಓದ್ಕೊಳ್ಳಿ. ಅದು ಇಂಗ್ಲೀಷ್ನಲ್ಲಿದೆ, ಅರ್ಥವಾಗುತ್ತೆ ನಿಮಗೆಲ್ಲ. ಸಣ್ಣ ಸಣ್ಣ ಏನು ಇದು ಮೆಸೇಜಸ್ಗಳು ಏನು ಭಾಳ ಕಷ್ಟಪಡಬೇಕಾಗಿಲ್ಲ, ಸಾಧಾರಣ ಓದಿದ್ರು ಅರ್ಥವಾಗುತ್ತೆ. ಅವ್ರು ಲೆಕ್ಕ ಒಪ್ಪಿಸ್ತಾ ಬಂದಿದ್ದಾರೆ. ನಾವು ಯಾರ್ಯಾರಿಗೆ ರೆಫರ್ ಮಾಡಿದ್ವೋ ಇವ್ರು ಭಾಳ ಬಡವರು, ಇವರಿಗೆ ಪೂರಾ ವಿನಾಯಿತಿ ಕೊಡ್ರಿ. ಇವ್ರು ಸ್ವಲ್ಪ ಅವ್ರವ್ರ ಆರ್ಥಿಕ ಸ್ಥಿತಿಗತಿ ನೋಡಿ ನಾವು ಮೆಸೇಜ್ ಬರ್ತೀವಿ ಅವರಿಗೆ. ಇವರಿಗೆ 75% ವಿನಾಯಿತಿ ಕೊಡಿ, ಇವರಿಗೆ 50% ವಿನಾಯಿತಿ ಕೊಡಿ, ಇವ್ರಿಗೆ 25% ವಿನಾಯಿತಿ ಕೊಡಿ. ಎಲ್ಲ ಇದೆ ಕರೆಸ್ಪಾಂಡೆನ್ಸ್ ಅದ್ರ. ನಾವೇನು ಕಂಪ್ಯೂಟರ್ ಅದ ಕೂತ್ಕೊಂಡು ಏನು ಮಾಡ್ತೀವಿ, ಮೊಬೈಲ್ ಇಟ್ಕೊಂಡು ಏನು ಮಾಡ್ತೀವಿ, ನಿಮ್ಮದೇ ವ್ಯವಹಾರ ಮಾಡ್ತಿರೋದು ಗೊತ್ತಾಗಲ್ಲ ಜನಕ್ಕೆ. ಯಾವಾಗ ನೋಡಿದ್ರು ಕಂಪ್ಯೂಟರ್ ಹತ್ರ ಕೂತಿರ್ತೀವಿ. ಇದು ದೂರ ನಮಗೆ ತಿಳಿತೆ. ನಾವು ಮಾಡೋದೇ ನಿಮ್ಮ ಹಿತಕ್ಕಾಗಿ, ಏನೇ ವ್ಯವಹಾರ ಮಾಡಿದ್ರು. ಇಷ್ಟು ಹೀಗಿರುವಾಗ ಇಲ್ಲದ ಹುಯಿಲೆಪ್ಸಿ ಅಲ್ಲಿ ಒಬ್ಬ ನಮ್ಮ ಹಿಂದಿನ ಕಾರ್ಯದರ್ಶಿ ಒಬ್ಬ ಇದ್ದ, ನಾವು ಭಾಳ ನಂಬ್ಕೊಂಡಿದ್ದೆ. ಅವನ್ನೆಲ್ಲ ಪ್ರದೇಶದ ಜೊತೆ ಕರ್ಕೊಂಡು ಹೋಗ್ತಿದ್ವಿ. ಅವ್ನು ನಮ್ಮ ಜೊತೆಗೆ ಬಂದಾಗಲೇ ವ್ಯವಹಾರ ಮಾಡಿರೋದು ಅದು ನೆಲಮಂಗದಲ್ಲಿರ್ತಕ್ಕಂಥ ಏನು ಸೈಟ್ಗಳ ಲೇಔಟಿನ ವ್ಯವಹಾರ. ನಮಗೆ ಗೊತ್ತಾಗಲಿಲ್ಲ, ರಿಯಲ್ ಎಸ್ಟೇಟ್ ಬಿಸ್ನೆಸ್. ಅದರಿಂದ ಲಾಭ ಪಡೆದವರು ಇವರೆಲ್ಲರೂ ಕರೋಡ್ಪತಿಗಳು ಹೊತ್ತಾಗಿರೋರು. ನಮಗೆ ಗೊತ್ತಾದಾಗ ನಾವು ಅದನ್ನು ನಿಲ್ಲಿಸಿದ್ವಿ. ನೀವಿಲ್ಲಿ ಮೀಟಿಂಗ್ ಮಾಡೋ ಹಾಗಿಲ್ಲ, ನಿಮ್ಮ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ನಮ್ಮ ತರಡುಬಾಳು ಕೇಂದ್ರದಲ್ಲಿ ಮಾಡೋ ಹಾಗಿಲ್ಲ. ಅದಕ್ಕೆ ಸಂಬಂಧಪಟ್ಟ ಯಾವುದೇ ವ್ಯವಹಾರಗಳು ಇರೋಂಗಿಲ್ಲ, ಯಾವ ಕಾಗದ ಪತ್ರ ಇಟ್ಕೊಡೋದು ಅಂತ ಹೇಳಿ ಏನೇನು ನಡೀತಾ ಇತ್ತೋ ಅದೆಲ್ಲ ನಾವು ಅಲ್ಲಿ ಮಾಡಿಕೊಡೋದು ಅಂತ ತಾಕೀತು ಮಾಡಿದ ಮೇಲೆ ಜಗಳ ಹುಟ್ಟಿದ್ದು, ಮತ್ತೇನೂ ಅಲ್ಲ. ಅವನು ವಜಾ ಮಾಡ್ಬೇಕಾತ್. ನಾವು ಹೇಳಿದ ಮೇಲೆ ಅವನು ತಿತ್ಕೊಳ್ಳಿಲ್ಲ. ಹೀಗಾಗಿ ಅವನ ಕಾರ್ಯದರ್ಶಿ ಸ್ಥಾನದಿಂದ ವಜಾ ಮಾಡಿದ್ವಿ. ಅಲ್ಲಿಂದ ಇದು ಹುಟ್ಕೊಂಡಿತ್ತು. ಈಗ ಗೊತ್ತಾಯ್ತ ಮೂಲ ಏನು ಅಂತ. ಮಠದ ಭವಿಷ್ಯ ನಿರ್ಮಾಣ ಮಾಡಬೇಕಾದ್ದು ಹೊಣೆಗಾರಿಕೆ ಇದೆ. ನಿಮಗೇನು ಬೆಳೆದ ಮಗಳು ಇರ್ತಾಳಲ್ಲ, ಮದುವೆ ಆಗ ಇನ್ನೂ ಗಂಡು ಸಿಕ್ಕಿಲ್ಲ ಗಂಡು ನೋಡಿಲ್ಲ ಅಂತ ಹೆಣ್ಮಕ್ಳು ನಿಮ್ಮನ್ನ ಹೇಳ್ತಾರೆ, ಹೌದಲ್ಲ? ಮನೆ ಬಂದ ತಕ್ಷಣ ಮಗಳ ಹೆಂಗೆ ಮದುವೆ ಏನು ಅಂತ ಪೀಡಿಸ್ತಾರೆ, ಹೌದಲ್ಲ? ನಿಮ್ಮನ್ನ ಅಂತ ಹೊಣೆಗಾರಿಕೆ ನಮ್ಮ ಮೇಲೂ ಇದೆ. ಈ ಮಠದ ಭವಿತವ್ಯ ಏನು ಅಂತ, ಹೇಗೆ ಮಾಡಬೇಕು ಅಂತ ದೊಡ್ಡಗಳ ಮೇಲೂ ಇತ್ತು. ಅದೊಂದಿದೆ, ಪತ್ರ ಇದೆ, ದಿಟ್ಟ ಹೆಜ್ಜೆ ಧೀರ ಕ್ರಮದಲ್ಲಿ. ಈ ಬೇಡ ಆಗ್ತಾ ಇದೆ, ಅದನ್ನು ಹೇಳಬೇಕಂದ್ರೆ ಭಾಳ ವಿಳಂಬ ಆಗ್ಬಿಡುತ್ತೆ. ಕೇಳ್ತಾರೆ ನಾವು ಎಲ್ ಸಿದ್ದಪ್ಪನವ್ರು ಮತ್ತು ಮಾನವ ಬಸಪ್ಪನವ್ರು ಈ ತಂತು ಈಗೆಲ್ಲ ದೊಡ್ಡ ಸಾಧನೆ ಮಾಡಾಗಿದೆ, ಇದು ಹೀಗೆ ಮುಂದುವರಿಬೇಕು. ತಾವೇನು ಆಲೋಚನೆ ಮಾಡಿದಿರಿ ಮುಂದೆ ಅಂತ ದೊಡ್ಡಗಳನ್ನ ಕೇಳ್ತಾರೆ. ದೊಡ್ಡಗಳು ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ. ನಮ್ಮೆಲ್ಲ ಪ್ರಯತ್ನಗಳು ಮಣ್ಣುಗೂಡಿವೆ ಅಂತ ಬರೀತಾರೆ. ಅದ್ರದ್ದೇ ಶಬ್ದ ತಿಳ್ಕೊಳ್ಳಿ ನೀವು. ನಮ್ಮೆಲ್ಲ ಪ್ರಯತ್ನಗಳು ಮಣ್ಣುಗೂಡಿವೆ. ದೇವರೇ ಮರುಳ ಸಿದ್ಧನೇ ನಮಗೆ ಒದಗಿಸ್ಕೊಡಬೇಕು. ಇದು
ದೊಡ್ಡ ಗುರುಗಳು ಮಾಡಿದ ಎಲ್ಲ ಎಲ್ಲ ಹೇಳಿದ್ದಾರೆ ಅದ್ರಾಗೆ. ಅನೇಕ ಜನ ಓದಿಸಿದ್ವಿ ನಾವು, ದೊಡ್ಡ ಗುರುಗಳು ಹೇಳೋದು ಅವರೆಲ್ಲ ಮದುವೆ ಆ ಥರದವರು. ಒಂದು ಹಂತಕ್ಕೆ ಬಂದ ಕೂಡಲೇ ಎಲ್ಲ ಓಡೋಗ್ಬಿಟ್ರು. ನಿಮಗೆ ಮುಂದೆ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ ಅಂತ ಬರೀತಾರೆ ದೊಡ್ಡ ಗುರುಗಳು. ಅವ್ರು ಏನೇನೋ ಅವ್ರ ಜೀವನದಲ್ಲಿ ಕೈ ಅನುಭವಗಳಾಗಿದ್ದಾವೋ ಆ ಒಂದೊಂದೇ ನಮ್ಮ ಈ 40 ವರ್ಷಗಳ ದೀರ್ಘಾವಧಿಯಲ್ಲಿ ಎಲ್ಲವೂ ನಮ್ಮ ಅನುಭವಕ್ಕೆ ಬರ್ತಾ ಇದ್ದಾವೆ ಒಂದೊಂದೇ. ಆದರೆ ಅವ್ರಿಗೆ ಬಂದಂಥ ಅವ್ರು ಅನುಭವಿಸಿದ ಕಿರುಕುಳ, ಅವರು ಅನುಭವಿಸಿದ ಹಿಂಸೆ ನಾವು ಅನುಭವಿಸಿಲ್ಲ, ಹೋಲಿಕೆನೇ ಇಲ್ಲ. ನಮಗೆ ಬಂದಿರೋ ಸಮಸ್ಯೆ ಒಂದು ಹುಲಿಗಂಜಿ ಸಮಾನ ಅಂತ ಹೇಳ್ತೀವಿ ನಾವು. ದೊಡ್ಡ ಗುರುಗಳು ಅವ್ರನ್ನ ಕೂನಿ ಮಾಡಿಸಿದ್ರೆ ಅಂತ ಹಬ್ಬಿಸ್ಬಿಟ್ಟಿದ್ರು. ಗೊತ್ತಾ ನಿಮಗೆ? ಗೊತ್ತಿಲ್ಲ. ಕೂನಿ ಮಾಡಿಸಿದ್ದಾರೆ ಅಂತಂದು ಆಗ ಆರೋಪ ಮಾಡಿದ್ರು. ಅವಾಗಲೂ ರಾಜಕಾರಣಿಗಳು, ಸಿದ್ದೂರಪ್ಪನವ್ರದ್ದು ಒಂದು ಗುಂಪು, ಒಂದು ಬಣ, ನಮ್ಮ ಶಿಷ್ಟಾಲಯನೇ ಕೊಂಡಜಿ ಬಸಪ್ಪನವ್ರದ್ದು ಒಂದು ಬಣ. ಸಮಸ್ಯೆ ಏನು? ದೊಡ್ಡ ಗುರುಗಳು ಪಟ್ಟಕ್ಕೆ ಬಂದ ಕೆಲವು ವರ್ಷ ಮೇಲೆ 40ನೇ ಇಸ್ವಿಯಲ್ಲಿ ಅವ್ರು ಪಟ್ಟಕ್ಕೆ ಬಂದದ್ದು. ಹೊಸದರಲ್ಲಿ ಭಾಳ ಉತ್ಸಾಹದಿಂದ ನಮಗೆ ಇನ್ನೂ ಇಬ್ಬರು ಬೇಕು ಸ್ವಾಮಿಗಳು ಸಮಾಜ ಕೆಲಸ ಮಾಡಲಿಕ್ಕೆ ಅಂತ ಎಲ್ ಸಿದ್ದಪ್ಪನವ್ರನ್ನ ಕೇಳ್ತಾರೆ. ಅದಕ್ಕೆ ಎಲ್ ಸಿದ್ದಪ್ಪನವ್ರು ಹೇಳ್ತಾರೆ, ಹೆಚ್ಚು ಸ್ವಾಮಿಗಳು ಮಾಡ್ಕೊಳ್ಳೋದು ಬೇಡ, ಸ್ವಾಮಿಗಳು ಇದ್ದಷ್ಟು ಸಮಸ್ಯೆಗಳಾಗ್ತವೆ, ಬೇಡ ನಮಗೆ ಅಂತ ತೆಗೆದು ನೋಡಿ ಓದಿರ್ತೀನಿ ಪುಸ್ತಕನ, ದಿಟ್ಟಾಜಿ ದೀರಕ್ರಮ. ಸ್ವಾಮಿಗಳು ಮಾಡ್ಕೊಂಡಷ್ಟು ಸಮಸ್ಯೆ. ಎಲ್ಲ ಕುಡಿತಾರೆ ಜನ, ಅವ್ರವ್ರ ಸ್ವಾರ್ಥಕ್ಕೆ ಒಬ್ಬೊಬ್ರು ಹಿಡ್ಕೊಂಡು ಕುಣಿತಾರೆ, ಬೇಡ ಅಂತಾರೆ. ಇದು ಇವತ್ತು ಹೇಳಿರೋ ಮಾತಲ್ಲ, ಇದು ಅವತ್ತು ಹೇಳಿರೋ ಮಾತು. ದೊಡ್ಡ ಗುರುಗಳು ಬರೆದಿದ್ದಾರೆ ಅದನ್ನು ದಿಟ್ಟಾಜಿ ದೀರಕ್ರಮದಲ್ಲಿ. ಆದರೂ ಒತ್ತಾಯ ಮಾಡಿ ಗುರುಗಳು ಇಬ್ಬರು ಮಾಡ್ಕೊಳ್ತಾರೆ. ಒಬ್ಬರು ಮಲ್ಲಿಕಾರ್ಜುನ ಸ್ವಾಮಿಗಳು, ನಿಮಗೆ ಗೊತ್ತಿದೆ, ಇಲ್ಲೆಲ್ಲ ಬಂದು ಹೋಗಿದ್ದಾರೆ ಅಂತ ಹೇಳ್ತಿರಲ್ಲ. ಇನ್ನೊಬ್ರು ನಿಮಗೆ ಗೊತ್ತಿಲ್ಲ, ಚಂದ್ರಶೇಖರ ಸ್ವಾಮಿಗಳು ಅಂತ ನೆಲ್ಲಿಕಟ್ಟೆರು, ಚಿತ್ರದುರ್ಗದ ಹತ್ರ ನೆಲ್ಲಿಕಟ್ಟೆ ಗ್ರಾಮದವರು. ಅವ್ರು ಮಾಡ್ಕೊಂಡಿರ್ತಾರೆ ಚರಪಟ್ಟ ಅಧ್ಯಕ್ಷರು ಅಂತ. ಅವ್ರಿಗೆ ಸ್ವಾಮಿಗಳಾಗಿ ಇಷ್ಟ ಇರಲಿಲ್ಲ ಅಂತ ಕಾಣುತ್ತೆ. ಸ್ವಾಮಿಗಳಾದ ಕೆಲವೇ ದಿನಗಳಲ್ಲಿ ಅವರು ಹೊರಗೆ ಹೋಗ್ಬಿಡ್ತಾರೆ. ಹೋಗಿ ಕಾವಿ ಬಟ್ಟೆಯನ್ನು ಧರಿಸಿದ ಕಾವಿ ಬಟ್ಟೆಯನ್ನು ಬಿಚ್ಚಿ ಒಬ್ಬರು ಶಿಷ್ಯರ ಕೈಲಿ ಕಳಿಸ್ಕೊಡ್ತಾರೆ. ಗುರುಗಳಿಗೆ ಬಿಳಿ ಬಟ್ಟೆ ಹಾಕೊಡ್ತಾರೆ. ಹಬ್ಬಿಡ್ತು ಸಮಾಜದಲ್ಲಿ. ಇವರು ಚಂದ್ರಶೇಖರ ಸ್ವಾಮಿಗಳನ್ನು ಜಗದ್ಗುರುಗಳು ಕೂನಿ ಮಾಡಿಸಿದ್ದಾರೆ ಅಂತ ಹಬ್ಬಿಡ್ತು. ತಿಳಿತಾ? ಎಂಥ ಆಪಾದನೆ ದೊಡ್ಡ ಗುರುಗಳ ಮೇಲೆ. ಆಗ ಇವರು ಕೊಂಡಜ್ಜಿ ಬಸಪ್ಪನವರು, ಅವ್ರು ನಿಜಲಿಂಗಪ್ಪನವ್ರ ಬಣ, ನಿಜಲಿಂಗಪ್ಪ ಪಾರ್ಟಿಗೆ ಸೇರಿಸ್ಕೋಬೇಕು ಅಂತ ಸಿದ್ದೂರಪ್ಪನವ್ರನ್ನ ಸೇರಿಸ್ಕೊಳ್ರಿ ಅಂತ ಅವ ಸಮಾಜದ ಒತ್ತಾಯ ಇತ್ತು. ಗುರುಗಳು ಅದ್ರಾಗೇನು ಪಾತ್ರ ವಹಿಸಿರ್ಲಿಲ್ಲ. ಆದರೆ ನಿಜಲಿಂಗಪ್ಪನವರು ಸಿದ್ದೂರಪ್ಪನವ್ರನ್ನ ತಮ್ಮ ಪಾರ್ಟಿ ಸೇರಿಸ್ಕೊಳ್ಳಿಲ್ಲ. ಹೀಗಾಗಿ ದೊಡ್ಡ ಘರ್ಷಣೆ ಆವಾಗ ಸಮಾಜದಲ್ಲಿ. ಕೊಂಡಜ್ಜಿ ಬಸಪ್ಪನವ್ರು ಒಂದು ಕಡೆ, ಸಿದ್ದೂರಪ್ಪನವ್ರು ಇನ್ನೊಂದು ಕಡೆ. ಸಿದ್ದೂರಪ್ಪನವರು ದೊಡ್ಡ ಗುರುಗಳ ಪಟ್ಟ ಶಿಷ್ಯರು. ಕೊಂಡಜ್ಜಿ ಬಸಪ್ಪನವರು ಮತ್ತು ಅವರ ತಿಮ್ಮಪ್ಪ ಅಂತ ಒಬ್ಬರಿದ್ರು, ಇನ್ನೊಬ್ರು ಹೆಬ್ಬಾಳು ಬಸವರಾಜಪ್ಪ ಅಂತ ಇದ್ರು. ಅವ್ರಿಗೆಲ್ಲ ಅವರು ಕೂಗಿ ಎಬ್ಬಿಸ್ಬಿಟ್ರು, ನೀವು ಕೂನಿ ಮಾಡಿದ್ರಿ, ಇಲ್ಲ ಆದ್ರೆ ಮತ್ತೆ ತಂದು ತೋರಿಸ್ರಿ ಅವ್ರು. ಆ ಸಂಬಂಧವಾಗಿ ದೊಡ್ಡ ಗುರುಗಳು ಬೀರೂರಲ್ಲಿ ಮೀಟಿಂಗ್ ಕರೆದು ಆ ಗರ್ಜೆ ಮಳ್ಳಪ್ಪನವ್ರು ಅಂತಿದ್ರು, ಕಡೂರು ನೆಮಾರಿ, ಅವ್ರ ಮುಖಾಂತರ ಪ್ರಯತ್ನ ಮಾಡಿ ಮಠ ಬಿಟ್ಟು ಹೋದಂಥ ಚಂದ್ರಶೇಖರ ಸ್ವಾಮಿಯನ್ನು ಬಿಳಿ ಬಟ್ಟೆಯಲ್ಲಿ ಹಾಜರುಪಡಿಸಿದ್ರಲ್ಲಿ ಬೀರೂರು ಸಭೆಯಲ್ಲಿ. ಬಾಂಬೆಲೆ ಎಲ್ಲೋ ಇದ್ರು, ಅವರು ಅಲ್ಲಿ ಹಾಜರುಪಡಿಸಿದ್ರು. ಅವ್ರು ಬಂದ ತಕ್ಷಣವೇ ಯಾರು ಆರೋಪ ಮಾಡಿದ್ರು ಗುರುಗಳು ಕುನಿ ಮಾಡಿಸಿದ್ದಾರೆ ಅಂತ ಕಾಲ್ಕಿದ್ರು. ಆಗ ಇದ್ದಂಥ ಶಿಷ್ಯರು, ನೀವು ಅಭಿಮಾನಿ ಶಿಷ್ಯರಲ್ಲ, ಬಡಿಗೆ ತಗೊಂಡ್ರು, ಬಡಿಯಾಕೆ ಓಡೋದ್ರು. ಇವೆಲ್ಲ ಇತಿಹಾಸ ಗೊತ್ತಾ ನಿಮಗೆ? ಗೊತ್ತಿಲ್ಲ. ನಮ್ಮ ಯುವಕರಿಗೆ ಇವೆಲ್ಲ ಗೊತ್ತಾಗಬೇಕು. ನಮ್ಮ ಮಠದ ಪರಂಪರೆ ಏನು, ಹೇಗೆ ಕಷ್ಟ ಇಷ್ಟರುಗಳನ್ನು ಮಠ ಅನುಭವಿಸ್ಕೊಂಡು ಬಂದಿದೆ ಗುರುಗಳು, ಅದು ಗೊತ್ತಾಗಬೇಕು ಅಂತ ಹೇಳಿ ನಾವು ಪ್ರತಿ ಹಳ್ಳಿಯಲ್ಲೂ ನಾವೀಗ ವಾಟ್ಸ್ಆ್ಯಪ್ ಗ್ರೂಪ್ ಮಾಡಿದ್ದೀವಿ. ನಿಮ್ಮ ತಾಲೂಕಿನಲ್ಲಿ ಇನ್ನೂ ಆಗಿಲ್ಲ, ಆಗ್ತಾ ಇದೆ. ಇವತ್ತು ಕೆಲವು ಯುವಕರು ನಮ್ಮ ಜೊತೆ ಬರಬೇಕು, ಎಲ್ಲ ಒಂದು ಹತ್ರ ನಾವು ಕೂತ್ಕೋಬೇಕು. ನಿಮ್ಮ ಇಡೀ ತಾಲೂಕಿನಲ್ಲಿ ಪ್ರತಿಯೊಂದು ಹಳ್ಳಿಗಾಗಲೂ ನಾವು ಇದನ್ನು ಮಾಡಿ ಇಟ್ಕೊಂಡಿದ್ದೀವಿ. ಬರೀ ನಿಮ್ಮನ್ನು ಅದ್ರಾಗ ಆ್ಯಡ್ ಮಾಡೋದು ಅಷ್ಟೇ ಇರೋದು. ಯುವಕರು ಯಾರಿದ್ದೀರಿ, ಪ್ರತಿಯೊಂದು ಹಳ್ಳಿ ನಿಮ್ಮ ತಾಲೂಕಿನಲ್ಲಿ ಎಷ್ಟು ಹಳ್ಳಿ ಇದಾವೆ, ಎಲ್ಲ ಹಳ್ಳಿ ನಮ್ಮ ಹತ್ರ ಇದ್ದಾವೆ. ನಿಮಗೆ ಚುನಾವಣೆ ಬೇಕಾದ್ರೆ ಕೊಡ್ತೀವಿ, ಬೇಕಾದ್ರೆ ಬರ್ರಿ. ಯಾವ್ಯಾವ ಹಳ್ಳಿ ಅಂತ ನಮ್ಮ ಹತ್ರ ಲಿಸ್ಟ್ ಇದೆ. ಇಲ್ಲಿ ಯಾವ್ಯಾವ ಹಳ್ಳಿಗಳಲ್ಲಿ ಶಿಷ್ಯರಿದ್ದಾರೆ ಎಲ್ಲ ಇದೆ, ಮಾಹಿತಿ ಇದೆ. ನಾವು ಯುವಕರಿಗೆ ಮಾಹಿತಿ ಕೊಡಬೇಕು ಅಂತ ಇರೋದು.
ಏನೆಲ್ಲ ಇಂದ ಆರೋಪಗಳು ನಮ್ಮ ಮೇಲೆ, ಅಷ್ಟು ದೊಡ್ಡಗಳ ಮೇಲೆ ಏನೇನು ಆರೋಪ ಬಂತು ಗೊತ್ತೇನು? ಇವತ್ತು ಹೇಳ್ತಿರಲ್ಲ ಉತ್ತರಾಧಿಕಾರಿ ಬಗ್ಗೆ, ಅವತ್ತು ಇದ್ದದ ಆರೋಪ ಬಂದಿದೆ ದೊಡ್ಡ ಗುರುಗಳ ಬಗ್ಗೆ. ಅವ್ರು ತ್ಯಾಗ ಪತ್ರ ಒಪ್ಪಿಸಿದ್ರಲ್ಲ. ನಾವು ಬಹಳ ವಿಷಯ ಇದ್ದಾವೆ, ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀವಿ. ಇದೇ ಕೊನೆದು ಹೆಚ್ಚು ಹಸ್ಕೊಂಡಿದ್ದೀರಿ. ನಾವು ಅವಕಾಶ ಓದ್ತಾ ಇದ್ವಿ, ಇಲ್ಲಿ ಠರಾವ್ ಮಾಡಿದ್ರು, ಈಗ ಬೈಲಾದ್ದು ಬಂತು. ಅದು ಬೈಲಾದಲ್ಲಿ ಏನು ಮಾಡಿಬಿಟ್ಟಿದ್ದಾರೆ, ಒಂದು ಹೇಳ್ತೀವಿ ಕೇಳಿ, ಯಾರು ಇಲ್ಲಿ ಕೂಗಿ ಎಬ್ಬಿಸ್ತಾರೋ ಬಾಯಿಲ್ಲಿ, ನಮ್ಮ ಹತ್ರ ಬಾಯಿಲ್ಲ. ಸಂಘದ ನಮ್ಮ ಅಧ್ಯಕ್ಷರಿದಾರಲ್ಲ ಬಸವರಾಜಪ್ಪನವರು, ಸಂಘದ ಬೈಲ ಇದೆಯಲ್ಲ, ನಾವು ಒಂದು ಅಕ್ಷರ ತಿದ್ದುಪಡಿ ಮಾಡಿಲ್ಲ ಮಾಡಿಲ್ಲ ಮಾಡಿಲ್ಲ. ಮಾಡಿದೀವಿ ಅಂತ ತೋರಿಸ್ಕೊಟ್ರೆ ತೋರಿಸ್ಕೊಡೋದಿಲ್ಲ. ತೋರಿಸ್ಕೊಡಕ್ಕಾಗಲ್ಲ ಅಂತಂದ್ರೆ ಸಮಾಜ ಏನು ದಂಡ ವಿಧಿಸ್ತಕ್ಕೋ ನಿನಗೆ, ಆ ದಂಡ ಕೊಡಕ್ಕೆ ತಯಾರಿದೆಯಾ ಅಂತ ಕೇಳ್ತೀವಿ. ಒಂದು ಅಕ್ಷರ ನಾವು ಬದಲಾವಣೆ ಮಾಡಿಲ್ಲ. ಆದರೆ ದೊಡ್ಡ ಗುರುಗಳು ತಿದ್ದಿದ್ದಾರೆ. ಅದು 1923ನೇ ಇಸವಿಯಲ್ಲಿ ಸಂಘ ಸ್ಥಾಪನೆ ಆಗಿತ್ತು. ನಮ್ಮ ಗುರುಗಳಿದಾರಲ್ಲ, ಗುರುಪಿತಾಮರು ಗುರುಶಾಂತ ಸ್ವಾಮಿಗಳು ಅವ್ರ ಕಾಲದಲ್ಲಿ ಆಗಿತ್ತು. ನಂತರ ದೊಡ್ಡ ಗುರುಗಳು 1977ರಲ್ಲಿ ಕೆಲವು ಬದಲಾವಣೆ ತಂದರು. ಏನು ಬದಲಾವಣೆ ತಂದರು? ಮಠಕ್ಕೆ ಉತ್ತರಾಧಿಕಾರಿಯನ್ನು ಮಾಡುವಾಗ ಪೀಠ ಖಾಲಿ ಇದ್ದಾಗ ಒಂದು ಅಡ್ವರ್ಟೈಸ್ಮೆಂಟ್ ಕೊಡಬೇಕು, ಪೇಪರ್ನಲ್ಲಿ, ವ್ಯಾಪಕ ಪತ್ರಿಕೆಗಳಲ್ಲಿ ಕೊಡಬೇಕು. ಬಂದಂಥ ಅರ್ಜಿಗಳನ್ನು ಪರಿಶೀಲನೆ ಮಾಡಬೇಕು, ಅದರಲ್ಲಿ ಯೋಗ್ಯ ಒಟುವನ್ನು ಆಯ್ಕೆ ಮಾಡಬೇಕು ಅಂತ ಮಾಡಿದ್ದಾರೆ. ಈಗಲೂ ಇದೆ. ಈಗ ನಾವು ನಿಮಗೆ ಕೇಳ್ತೀವಿ ಬಹಿರಂಗ ಸಭೆಯಲ್ಲಿ, ಕೇಳಕ್ ಮುಂಚೆ ನಾವು ಮೊದಲು ವಿರೋಧಿಸಿದ್ ನಾವು ಈ ಬೈಲಾವನ್ನ ಓದ್ತಾ ಇದ್ದಾಗ, ಇನ್ನೂ ನಾವು ಮಠಕ್ಕೆ ಆಗಿರ್ಲಿಲ್ಲ, ಓದ್ತಾ ಇದ್ದಾಗ ಗುರುಗಳು ಒಂದು ಅರ್ಜಿ ಕಳಿಸಿದ್ರು, ಇದು ಭರ್ತಿ ಮಾಡಿ ಕಳಿಸಪ್ಪ. ನಾವು ಅದನ್ನು ವಿರೋಧಿಸಿ ಬರ್ತೀವಿ ಗುರುಗಳಿಗೆ. ಇದು ಯಾವುದೇ ಸರ್ಕಾರಿ ನೌಕರಿ ಅಲ್ಲ, ಯಾವುದೇ ವಿಶ್ವವಿದ್ಯಾಲಯದ ನೌಕರಿ ಅಲ್ಲ, ಆದ್ರಿಂದ ಕಂಪ್ನಿ ನೌಕರಿನೂ ಅಲ್ಲ. ನಾವು ಇದು ಭರ್ತಿ ಮಾಡಿ ಕಳ್ಸೋಕ್ಕೆ ನಮ್ಮ ಆತ್ಮ ಹೋಗ್ತಾ ಇಲ್ಲ ಅಂತ ಬರ್ತೀವಿ ಗುರುಗಳಿಗೆ. ದೊಡ್ಡಗಳ ಸ್ವಭಾವ ನಿಮಗೆ ಗೊತ್ತಿದೆ. ಅವಾಗ ಮೊಬೈಲ್ ಇಲ್ಲ, ಏನಿಲ್ಲ, ಒಂದು ಪತ್ರ ಬರೆದ್ರು, ಇವೆಲ್ಲ ಅಹಂಕಾರ ಬಿಟ್ಟು ನಮ್ಮ ಆದೇಶ ನೀನು ಭರ್ತಿ ಮಾಡಿ ಕಳಿಸು ಅಂತ. ನಾವು ಗುರುವಾಗ್ನೆ ತಾವು ಆದೇಶ ಮಾಡ್ತಾ ಇದ್ರಿ, ನಮ್ಮ ಅಂತರಾತ್ಮ ಹೋಗ್ತಾ ಇಲ್ಲ, ಆದರೂ ತಮ್ಮ ಆದೇಶ ಮೀರಬಾರದು ಅಂತ ಹೇಳಿ ಭರ್ತಿ ಮಾಡಿ ಕಳಿಸ್ತೀನಿ ಅಂತ ಭರ್ತಿ ಮಾಡಿ ಕಳಿಸಿದ್ರು. ಆಮೇಲೆ ಗುರುವಾಗನು, ಜಗದ್ಗುರುವಾಗನು ಪ್ರಪಂಚದ ಸುತ್ತಿ ಬರಬೇಕು ಅಂತ ಅವರು ಆಸೆ ಪಟ್ಟಿದ್ರು. ನಾವು ಮಠದಿಂದ ದುಡ್ಡು ತಗೊಂಡು ಹೋಗಲ್ಲ ಪ್ರದೇಶಕ್ಕೆ ಅಂತ ನಾವು ಪಟ್ಟಿಡಿದ್ವಿ. ಸ್ಕಾಲರ್ಶಿಪ್ ಕೊಡ್ಸೋಕೆ ಪ್ರಯತ್ನ ಮಾಡಿದ್ರು, ಅವ್ರು ಬಿಡಿ ಜತ್ತಿದ್ರು ಉಪರಾಷ್ಟ್ರಪತಿಗಳಿಗೆ, ಆಗಲಿಲ್ಲ. ನಮ್ಮ ಬೌದ್ಧಿಕ ಸಂಪರ್ಕದಲ್ಲಿದ್ದಂಥ ಪಾಶ್ಚಾತ್ಯ ವಿದ್ವಾಂಸರ ಜೊತೆಗೆ ವಿಶ್ವವಿದ್ಯಾಲಯದ ಜೊತೆ ನಾವು ಕರೆಸ್ಪಾಂಡೆನ್ಸ್ ಮಾಡಿ ವಿಯೆನ್ನಾ ವಿಶ್ವವಿದ್ಯಾಲಯದಿಂದ ನಮಗೆ ಫೆಲೋಶಿಪ್ ಅಂತ. ನಾವು ಪಾಶ್ಚಾತ್ಯ ದೇಶಗಳ ವಿಶ್ವವಿದ್ಯಾಲಯದಿಂದ ಬಂದಂಥ ಹಣದಲ್ಲಿ ಓದಿದೆ ಹೊರತು ಮಠದಿಂದ ಒಂದು ಬಿಡುಗಾಸ್ ತಗೊಂಡು ನಾವು ಪ್ರದೇಶಕ್ಕೆ ಹೋಗಿಲ್ಲ. ಇಲ್ಲಿ ಸಂಘದಲ್ಲಿ ಮಾನೂರು ಬಸವನವರು ದೊಡ್ಡ ಗುರುಗಳ ಆದೇಶದ ಪ್ರಕಾರ 50,000 ರೂಗಳನ್ನು ನಮ್ಮ ಪ್ರದೇಶದ ವಿದ್ಯಾಭ್ಯಾಸಕ್ಕೆ ಅಂತ ಏನು ಮೀಸಲಿಟ್ಟಿದ್ರು, ಅದರಲ್ಲಿ ಒಂದು ಬಿಡುಗಾಸು ಬಳಸಿಲ್ಲ. ಈಗಲೂ ಮಠದಲ್ಲಿ 50,000 ರೂಪಾಯಿ ಇದೆ, ದೊಡ್ಡಗಳು ದಾಖಲಿಸಿದ, ನೋಡ್ಕೊಳ್ಳಿ. ಅದರಲ್ಲಿ ನಮ್ಮ ಬಡ್ಡಿ ಎಲ್ಲ ಸೇರಿದೆ. ನಾವು ಬಳಕೆ ಮಾಡ್ಕೊಡದಿರ್ತಕ್ಕಂಥ ಹಣವನ್ನು ಆಗಿನ ಹಿರಿಯರು ಎಲ್ಲಿಸಿದ್ದಪ್ಪನವರು ಅವರ ಸ್ಮಾರಕವಾಗಿ ದತ್ತಿ ನಿಧಿ ಅಂತ ನಾವು ಮಾಡಿದ್ದೀವಿ. ತೆಗೆದು ನೋಡ್ರಿ ಬ್ಯಾಲೆನ್ಸ್ ಶೀಟನ್ನು. ಇಷ್ಟು ಕಟ್ಟುನಿಟ್ಟಾಗಿ ಮಾಡ್ಕೊಂಬಂದಿದ್ದೀವಿ. ಆಗ ದೊಡ್ಡ ಗುರುಗಳ ಬಗ್ಗೆ ಏನು ಮಾತಾಡಿದ್ರೆ ಗೊತ್ತೇನು? ಇವರು ತ್ಯಾಗಪತ್ರ ಕೊಟ್ಟಿರೋದು ಒಂದು ಸೋಗು, ಒಂದು ನಾಟಕ ಅಷ್ಟೇ. ಈ ದೊಡ್ಡ ಗುರುಗಳ ಮೇಲೆ ಬಂದಂಥ ಆಪಾದನೆ, ತ್ಯಾಗಪತ್ರ ಕೊಟ್ಟಿರೋದು ಇದೊಂದು ನಾಟಕ ಅಷ್ಟೇ. ಓದ್ಸೋ ನೆಪದಲ್ಲಿ ಉತ್ತರಾಧಿಕಾರಿಯನ್ನು ಪರದೇಶಕ್ಕೆ ಸಾಗ ಹಾಕಿ ಇವರು ಅಧಿಕಾರ ಬಿಟ್ಕೊಡಕ್ತಾ ಇರಲಿಲ್ಲ, ಮುಂದುವರೆದಿದ್ದಾರೆ ಅಂತ ಮಾತಾಡಿದ್ರು. ಅವರು ಆರೋಪಿಸಿದ್ರು ದೊಡ್ಡ ಗುರುಗಳು. ಗೊತ್ತಾ ನಿಮಗಿದು? ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಪರದೇಶದಾಗ ಹೋದವ್ರು ಯಾರು ವಾಪಸ್ ಬರ್ತಾರ, ಅಲ್ಲಿ ಅವಳನ್ನ ಕಟ್ಕೊಂಡಿದ್ದು ಬಿಡ್ತಾರೆ ಅಂತ ಮಾತಾಡಿದ್ದಾರೆ. ಕೇಳುತ್ತೆ, ನೀವು ಹಂಗೆ ಮಾಡ್ತೀರ ಹೌದಲ್ಲ? ಮಗ ಪರದೇಶದಾಗ ಜಲ್ದಿ ಒಂದು ಗಂಟೆ ಹಾಕಿ ಕಳಿಸ್ತೀರ ಹೌದಲ್ಲ? ಏನು ಮತ್ತೆಲ್ಲೆಲ್ಲರೇ ಅವ್ನ ಮನಸ್ಸು ಏನಾರ ಚಂಚಲಿತ ಆಯಿತು ಮಾಡ್ತಿರೋದ್ರಲ್ಲ ನಮ್ಮ ಇದು ತಿಳಿತೆ. ಅದು ನಮ್ಮ ಮೇಲೆ ಎಷ್ಟು ಗುರುಗಳು ನಂಬಿಕೆ ಇಟ್ಕೊಂಡಿದ್ರು. ಅದಕ್ಕೆ ಗುರುದ್ರೋಹ ಮಾಡಬಾರದು ಅಂತ ನಾವು ತಲೆಬಾಗಿದ್ದು ಏನೆಲ್ಲ ಆರೋಪ ಮಾಡ್ತಾ ಇದ್ದೀವಿ. ವಿಷಯಸ್ಕರ ಅಲ್ಲ ಇದು. ನಿಮಗೇನಾದರೂ ಅನುಮಾನಗಳಿದ್ರೆ ಬನ್ನಿ ವೇದಿಕೆ ಮೇಲೆ. ಅದಕ್ಕಾಗಿ ನಾವು ಮೊನ್ನೆ ರೆಸಾರ್ಟ್ ಆದಮೇಲೆ ಅಲ್ಲಿ ಯಾರ್ಯಾರು ಸೇರಿದ್ರು ರೆಸಾರ್ಟ್ನಲ್ಲಿ ನಿಮಗೆ ಮಠದ ಬಾಗಿಲು ಬಂದ್ ಅಂತ ಹೇಳಿದ್ದು ಈ ಅರ್ಥದಲ್ಲಿ. ಖಾಸಿಯಾಗಿ ನಿಮ್ಮ ಹತ್ರ ಮಾತಾಡ್ತಾ ಯಾರಿಲ್ಲ. ನಾವು ಬಹಿರಂಗ ಸಭೆಗೆ ಬನ್ನಿ, ನಾವು ಈಗಲೂ ಹೇಳ್ತೀವಿ ಶಾಂತನಗೌಡ್ರಿಗೆ, ನಿಮ್ಮ ತಾಲೂಕಿನಲ್ಲಿ ಭಾಳ ಹಬ್ಬಿದೆ, ಭಾಳ ಹಬ್ಬಿದೆ. ನಮ್ಮ ಇದೆಯಲ್ಲ ಎಲ್ಲ ಸಮುದಾಯ ಭವನ,
ಒಂದು ಮೀಟಿಂಗ್ ಕರೀರಿ. ಯಾರ್ಯಾರು ಹುಳ ಬಿಟ್ಕೊಂಡಿದಾರೋ, ಹುಳ ಬಿಡಿಸಿದಾರೋ, ಬಿಟ್ಟಿದಾರೋ ಹುಳನ ಹೊರ ಕೇಳ್ರಿ ಅವರಿಗೆ. ನಾವು ಉತ್ತರ ಕೊಡ್ತೀವಿ, ದಾಖಲೆ ತೋರಿಸ್ತೀವಿ. ಇನ್ನು ಮುಂದಾದ್ರೂ ಈ ತಾಲೂಕಿನಲ್ಲಿ, ಈ ಶಿವಮೊಗ್ಗದಲ್ಲಿ, ಈ ಸುತ್ತಮುತ್ತ ಇನ್ನು ಮುಂದೆ ಈ ಅಪಪ್ರಚಾರ ಮಾಡ್ತಕ್ಕಂಥದ್ದು ಕೊನೆಗಾಣಬೇಕು. ಯಾವುದು ನಾವು ಬದಲಾವಣೆ ಮಾಡಿಲ್ಲ, ತಿದ್ದುಪಡಿ ಮಾಡಿಲ್ಲ. ಗುರುಗಳು ನಮ್ಮೇಲೆ ಹೊರಿಸ್ತಾ ಇದ್ದಾರೆ. ಗುರುಗಳು ಇನ್ನೂ ಉತ್ತರಾಧಿಕಾರಿ ಮಾಡಿಲ್ಲ ಅಂತ ಹೇಳಿ ಒಂದ್ ಕಡೆ ಇಲ್ಲಿ ಬೊಗಳ್ತೀರಿ, ಅಲ್ಲಿ ಕೋರ್ಟ್ನಲ್ಲಿ ಉತ್ತರಾಧಿಕಾರಿ ಆಯ್ಕೆ ಸಮಿತಿಯನ್ನು ಮಾಡಿಕೊಡೋದು ಅಂತ ಅಲ್ಲಿ ಕೋರ್ಟ್ನ ಕೇಸ್ ಹಾಕ್ತೀರಿ. ಉತ್ತರಾಧಿಕಾರಿ ಆಯ್ಕೆ ಮಾಡೋದು ನಾವಲ್ಲ. ಬೆಲ್ಲ ತೆಗೆದು ನೋಡ್ರಿ, ಸಂಘದ್ದು. ಸಂಘ ಆಯ್ಕೆ ಮಾಡಬೇಕು, ಶಿಷ್ಯರ ಆಯ್ಕೆ ಮಾಡಬೇಕು, ಗುರುಗಳ ಅನುಮೋದನೆ ಪಡಿಬೇಕು ಅಂತಿದೆ. ನೀವು ಆಕ್ಷೇಪಣೆ ಮಾಡಬೇಕಾದ್ರೆ ಸಂಘನ, ನಮ್ಮನ್ನೆಲ್ಲ. ಬೆಲ್ಲ ಹಾಗೆ ಇದೆ. ನೀವು ಆಕ್ಷೇಪಣೆ ಮಾಡ್ಬೇಕಾದ್ರೆ ಸಂಘನ, ಶಿಷ್ಯರನ್ನು ಕೇಳ್ಬೇಕು. ನೀವು ತೀರ್ಮಾನ ಮಾಡಿಕೊಂಡು ನಮ್ಮ ಅನುಮೋದನೆ ಪಡಿಬೇಕು ಅಂತ ಇದೆ ಬೆಲಾದಲ್ಲಿ. ನಮ್ಮ ಟ್ರಸ್ಟ್ ಇಂಡಲ್ಲೂ ಹಾಗೆ ಇದೆ, ಇನ್ ಕನ್ಸಲ್ಟೇಷನ್ ವಿತ್ ಶ್ರೀಮತ್ ಸಾಧು ಸದ್ಧರ್ಮ ಸಂಘ ಮಾಡಬೇಕು ಅಂತ ಇದೆ. ಅಕಸ್ಮಾತ್ ಪೀಠಾಧಿಪತಿಗಳು ಇಲ್ಲ ಅಂದ್ರೆ ಮಠದಲ್ಲಿ ಜೀವಂತವಾಗಿರ್ಲಿಲ್ಲ ಅಂತ ಹೇಳಿದ್ರೆ ವಾಟ್ ಶುಡ್ ಬಿ ದಿ ನೆಕ್ಸ್ಟ್ ವಾಟ್ ಶುಡ್ ಬಿ ಡನ್? ಅದಕ್ಕೆ ಬಯಲಾದಲ್ಲಿ ಉತ್ತರ ಇಲ್ಲ. ಸಂಘದ ಬಯಲಾದಲ್ಲಿ ನಾವು ಟ್ರಸ್ಟ್ ಇಂಡಲ್ಲಿ ಬರೆದಿದ್ದೀವಿ. ಅಕಸ್ಮಾತ್ ಏನಾದರೂ ಗುರುಗಳು ಜೀವಂತ ಇರಲಿಲ್ಲ ಅಂತ ಹೇಳಿದ್ರೆ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಸಂಘ 15 ಜನರಿಗೆ ಮೀರದಂತೆ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಬೇಕು. ಇದು ನಮ್ಮ ಟ್ರಸ್ಟ್ನಾಗಿರ್ತಕ್ಕಂಥದ್ದು. ಬಯಲಾದಲ್ಲಿ ಇಲ್ಲ, ಸಂಘದ ಬಯಲಾದಲ್ಲಿ ಟ್ರಸ್ಟ್ ನಲ್ಲಿ ನಾವು ದಾಖಲಿಸಿದ್ವಿ. ಜೀವಂತ ಇಲ್ಲದೆ ಹೋದ್ರೆ ಒಂದು 15 ಜನರಿಗೆ ಮೀರದಂತೆ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಬೇಕು. ಇದೇ ನಮ್ಮ ಮಠದ ವೈಶಿಷ್ಟ್ಯ. ಅಕಸ್ಮಾತ್ ಏನಾದ್ರೂ ಹೇಗೆ ಅಂತಿರಲ್ಲ, ಯಾವ ಸರ್ಕಾರ ನಮ್ಮ ಮಠದಲ್ಲಿ ಬಂದು ಅಡ್ಮಿನಿಸ್ಟ್ರೇಟರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ತಿಳ್ಕೊಳ್ಳಿ, ಬೇರೆ ಮಠದಲ್ಲಿ ಆಗಿದೆ ಹೌದಲ್ಲ ಅಡ್ಮಿನಿಸ್ಟ್ರೇಟರ್ಗಳು, ನಮ್ಮ ಮಠದಲ್ಲಿ ಮಾಡೋ ಹಾಗಿಲ್ಲ. ನಮ್ಮ ಟ್ರಸ್ಟ್ ಅನ್ನೋದು ಉತ್ತರ ಇದೆ. 15 ಜನರಿಗೆ ಮೀರಿದಂಗೆ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಬೇಕು. ಸಂಘದ ಇವರು ಉಸ್ತುವಾರಿ ಮಾಡಬೇಕು, ಅವ್ರ ಮೇಲುಸ್ತುವಾರಿ ಮಾಡಬೇಕು, ಅವ್ರ ಮಠ ನಡೆಸ್ಕೊಂಡು ಹೋಗ್ಬೇಕು, ಮುಂದಿನ ಉತ್ತರಾಧಿಕಾರಿ ಆಯ್ಕೆ ಆಗೋವರೆಗೂ ಅಂತ ಇದೆ. ಹೇಳಿದ್ದಾರೆ ಯಾರಾದ್ರೂ ನಿಮಗೆ? ಅಪಪ್ರಚಾರ ಮಾಡ್ತಿದ್ದಾರಲ್ಲ ಇಲ್ಲಿ, ಇದು ಓದಿದ್ದೀರಾ? ಗಮನಕ್ಕೆ ತಂದಿದ್ದಾರೆ ಯಾರಾದ್ರೂ? ಇಲ್ಲ. ಇನ್ನೊಂದು ಅದರಲ್ಲಿದೆ, ಅಕಸ್ಮಾತ್ ಗುರುಗಳ ಬಗ್ಗೆ ಏನಾದರೂ ಆರೋಪಗಳಿದ್ರೆ ಸಂಘಕ್ಕೆ ನೀವು ದೂರು ಕೊಡಬಹುದು, ಸಂಘದವ್ರು ತೀರ್ಮಾನ ಮಾಡಬೇಕು ಅಂತ ನಮ್ಮ ಟ್ರಸ್ಟ್ ಅಲ್ಲಿ ಅದೇ ಇದೆ. ಓದ್ಕೊಳ್ಳೋದೆಲ್ಲ ಇದೆ, ನಾವು ಕೊಟ್ಟಿದ್ದೀವಿ. ಇಲ್ಲಾದ್ರೂ ಬಾಯಿ ಮುಚ್ಕೊಂಡು ತೆಪ್ಪಗಿರ್ತೀರಾ ನೀವು ನಾಳೆಯಲ್ಲಿ? ಯಾರ್ಯಾರು ಮಾತಾಡ್ತೀರೋ ತೆರೆ ಬರೆಯಲ್ಲಿ ಮಾತಾಡಬೇಡ್ರಿ, ನಮ್ಮ ಎದುರಿಗೆ ಬನ್ನಿ ನೀವು. ಇಷ್ಟು ನಾವು ಹೇಳಿ, ಇನ್ನು ಇದಕ್ಕಿಂತ ಬಹಳ ದೀರ್ಘ ಆಗಿಬಿಟ್ಟಿದೆ. ಈಗ ನಾವು 2:30 ಆಯಿತು. ಈಗ ಅನಿವಾರ್ಯವಾಗಿ ಹೇಳ್ಬೇಕಾಯ್ತು. ಇದು ಎಲ್ಲರೂ ಓದಿರಲ್ಲ, ಎಲ್ಲ ಉತ್ತರ ಕೊಟ್ಟಿದ್ದೀವಿ ನಾವು. ಹೀಗೆ ಕೊಡ್ಬೇಕಾದ್ದು ಏನು ಮತ್ತೆ ಉಳಿದಿಲ್ಲ, ಎಲ್ಲ ಕೊಟ್ಟಿದ್ದೀವಿ ಉತ್ತರನ. ನೀವು ಓದ್ಕೋಬೇಕಷ್ಟೇ. ಇನ್ನು ಮುಂದಾದರೂ ಅಪಸ್ವರಗಳು ಈ ತಾಲೂಕಿನದಾಗಲಿ ಸಮಾಜದಾಗ ಎಲ್ಲೇ ಆಗಲಿ ಅದು ಬರ್ಕೊಡುದು. ನಮ್ಮ ಮಠದ ಶಿಷ್ಯರು 199.99 ಶಿಷ್ಯರಿಗೆ ಯಾವ ಅನುಮಾನವೂ ಗುರುಗಳ ಬಗ್ಗೆ ಇಲ್ಲ. ಆ ಹೆಮ್ಮೆ ಇದೆ ನಮಗೆ. ನೀವು ರಾಜಕೀಯ ಧುರೀಣರು ಮಾಡ್ತಾ ಇರ್ತಕ್ಕಂಥದ್ದು. ಮಠ ಹುಟ್ಟಿರೋದು ರಾಜಕಾರಣಿಗಳಿಂದ ಅಲ್ಲ, ಭಕ್ತರಿಂದ, ಶಿಷ್ಯರಿಂದ ಮಠ ಹುಟ್ಟಿರೋದು, ರಾಜಕಾರಣಿಗಳಿಂದ ಅಲ್ಲ. ನೀವು ಮುಂದಾಳುಗಳು ನೇತಾರರಾಗಿರೋದು ಶಿಷ್ಯರು ಕೊಟ್ಟಂತ ಓಟಿನ ಆಧಾರದ. ನಾವು ರಾಜಕೀಯ ಮಾಡಿದ್ದೀವ ರಾಜಕೀಯನ ಮಾಡಿಲ್ಲ. ಮಾಡಿದ್ರೆ 94 ಇಸ್ವಿ ಅನ್ಬೋದು, ಅದು ರಾಜಕೀಯ ಅಲ್ಲ. ಅದು 94 ಇಸ್ವಿಯಲ್ಲಿ 5 ಕ್ಷೇತ್ರಗಳನ್ನ ಆಯ್ಕೆ ಮಾಡಿಕೊಂಡು ನಾವು ಮಾಡಿದ್ದು ಗೊತ್ತೈತೆ ಹೌದಲ್ಲ? ಚುನಾವಣೆ ಯಾವ ಪಕ್ಷದ ಪರವಾಗಲ್ಲ ನಾವು ಮಾಡಿದ್ದು, ಯಾವ ಪಕ್ಷದ ಪರವಾಗಲ್ಲ, ಜಾತಿನೂ ಅಲ್ಲ. ಎಲ್ಲ ಜಾತಿರಿಗೂ ಅನುಕೂಲ ಮಾಡಿಕೊಟ್ರು. ಇವಾಗ 5 ಕ್ಷೇತ್ರ ಆಯ್ಕೆ ಮಾಡ್ಕೊಂಡು ಆ ಕ್ಷೇತ್ರದಲ್ಲಿ 5 ಕ್ಷೇತ್ರಗಳ ಪೈಕಿ ನೀವು ಮಾಯ್ಕೊಂಡನು ಒಂದು. ಯಾರು ಮಾಯ್ಕೊಂಡದಲ್ಲಿ ಗೆದ್ದರು? ಯಾರು ಮಾಯ್ಕೊಂಡ? ರವೀಂದ್ರನಾಥ್, ಎಸ್ ಎ ರವೀಂದ್ರನಾಥ್. ಅದುವರೆಗೂ 4,000 3,000 ಓಟ್ ತಗೊಂಡು ಸೋತಂತವ್ರು. ನಾವು ಘೋಷಣೆ ಮಾಡಿದ ಮೇಲೆ ಅವ್ರು ಗೆದ್ದು ಮಂತ್ರಿಗಳಾದ್ರು 10 ವರ್ಷ. ಹರಿಹರ ಶಿವಪ್ಪನವ್ರಿಗೆ ಕೊಟ್ವಿ. ನಾವು ಮಾಡಿದ ಅವಾಗೇನು ಜಾತ್ಯತೀತ ಪಕ್ಷಾತೀತ ಅಂತ ನಾವು ಕರೆ ಕೊಟ್ಟದ್ದು. ಜಾತಿ ನೋಡಬಾರ್ದು, ಪಕ್ಷ ನೋಡಬಾರ್ದು, ವ್ಯಕ್ತಿಯನ್ನು ನೋಡಬೇಕು ಅಂತ ಹೇಳಿ ಅಲ್ಲಿ ಆಂಜನೇಯ ಕೊಟ್ವಿ ಪರಮಸಾಗರದಲ್ಲಿ. ಅಲ್ಲಿ ಇದರಲ್ಲಿ ಜಗಳೂರಿನಲ್ಲಿ ಬಸಪ್ಪ ಅಂತ ಒಬ್ಬರು ನಾಯಕರು ಇದ್ರು, ಅವ್ರಿಗೆ ನಾವು ಡಿಕ್ಲೇರ್ ಮಾಡಿದ್ವಿ. ನಾವು ಮಾಡ್ಬೇಕಾಗಿಲ್ಲ, ಕಮಿಟಿ ಮಾಡಿದ್ವಿ. ಚುನಾವಣೆ ಹತ್ತಿರ ಬಂದಾಗ ಪ್ರತಿಯೊಂದು ಕ್ಷೇತ್ರಕ್ಕೂ ನಾವೇನು ಅಲ್ಲಿ ದಿಲ್ಲಿ ಹೈಕಮಾಂಡ್ ಆಗಬಾರ್ದು, ಹಳ್ಳಿ ಹೈಕಮಾಂಡ್ ಆಗ್ಬೇಕು ಅಂತ ನಾವು ಕರೆ ಕೊಟ್ವಿ ಅವಾಗ.
ಆ ಚುನಾವಣೆ ಸಂದರ್ಭದಲ್ಲಿ ಮೂರು ತಿಂಗಳ ಕಾಲ ಸತ್ವವಾಗಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವು ಹೋರಾಟ ಮಾಡಿದ್ವಿ. ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ವಿ. ಚುನಾವಣೆ ಹತ್ತತ್ರ ಬಂದಾಗ ಆ ಕಮಿಟಿ ಮೇಲೆ ಆ ವಿಶ್ವಾಸ ಹೋಗ್ಬಿಟ್ಟು ಜನರಿಗೆ. ನಮ್ಮ ಹತ್ರ ಬಂದರು, ಇನ್ನೊಂದು ಕಮಿಟಿ ನಾವು ನಂಬಲ್ಲ, ಏನೇನು ನಡೀತದೆ ಒಳ ರಾಜಕೀಯ ತಾವೇ ಹೇಳ್ಬೇಕು ಅಂತ. ಅಲ್ಲಪ್ಪ, ದಿಲ್ಲಿ ಹೈಕಮಾಂಡ್ ಆಗಬಾರ್ದು, ಹಳ್ಳಿ ಹೈಕಮಾಂಡ್ ಆಗಬೇಕು ಅಂತ ನಾವೇ ಹೇಳಿ ಮತ್ತು ಮಠ ಹೈಕಮಾಂಡ್ ಹಂಗೆ ಮಾಡ್ತಿದ್ದೀರಲ್ಲ ಅಂತ ನಾವು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಅವಾಗ ಅನಿವಾರ್ಯ ನಾವು ಹೇಳ್ಬೇಕಾಗ್ತದೆ. ಯಾವ್ಯಾವ ಕ್ಷೇತ್ರದಲ್ಲಿ ಯಾರು ಆಪ್ತಾಲೋಚನೆ ಮಾಡಿ ಯೋಚನೆ ಮಾಡಿದ್ರು, ಅದರಂತೆ ಗೆದ್ರು. ಅವ್ರ ಪೈಕಿ ರವೀಂದ್ರನಾಥ್ ಒಬ್ರು ಮಾತ್ರ ಸೋತ್ರು. ಆಂಜನೇಯ ಅದು ಬೇರೆ ಕಾರಣ ಇದೆ. ಈಗ ಗೆದ್ರಲ್ಲ ರವೀಂದ್ರನಾಥ್. ನೀವು ಮಾಡಿದ್ದೇನು? ನೀವು ರಿಸಲ್ಟ್ ರಾಜಕೀಯ ಹೋಗಿದ್ದೀರಲ್ಲ, ಏನು ಹೇಳ್ಬೇಕು ಇದಕ್ಕೆ? ಏನು ಹೇಳ್ಬೇಕು? ನಾಳೆ ಒಂದು ಸಭೆ ಇದೆ, ಇದೇ 19ನೇ ತಾರೀಕು ದಾವಣಗೆರೆಯಲ್ಲಿ. ಅವರು ಸಭೆಯಲ್ಲಿ ಮುಖ್ಯ ಅತಿಥಿಗಳು ಅವರು ಇದ್ದಾರೆ. ಯಾರ್ಯಾರು ರಿಸಾರ್ಟಿಗೆ ಹೋಗಿದ್ದಾರೆ ಅವರೆಲ್ಲ ಇದ್ದಾರೆ. ಇನ್ನು ಆ ಸಭೆಗೆ ಹೋಗ್ಬೇಕು ಬಿಡ್ಬೇಕು ತೀರ್ಮಾನ ಮಾಡಿ. ನೀವು ಮಾತಿನ ಘರ್ಷಣೆ ಆಗಬಾರ್ದು ತಿಳಿತೆ. ಹಿಂಗೆ ಕೊಂಕು ಮಾತುಗಳು ಮಧ್ಯೆ ಆಡಿದ್ರಲ್ಲ, ಅದಾದ್ರೆ ಮತ್ತೆ ನಾವು ಜನ್ಮ ಜಾಲಾಡ್ಬೇಕಾಗತ್ತೆ. ಅದಾಗಬಾರ್ದು ಅಂತ ನಾವು ಈಗಲೇ ಹೇಳ್ತಾ ಇದ್ದೀವಿ. ನಾವು ಹೋಗದೇ ಇದ್ರೆ ಅದು ಸರಿಯಾಗಲ್ಲ. ಅದು ಮಠದ ಕಾರ್ಯಕ್ರಮ ಅಲ್ಲ. ಅದು ಇನ್ನೊಂದು ಅಡಿಕೆ ಯಾವುದೋ ಒಂದು ಸಂಸ್ಥೆಯ ಕಾರ್ಯಕ್ರಮ. ಅದು ಧಾಮಕೋಸ್ ನಾವು ಹೋಗ್ಬೇಕಾಗತ್ತೆ. ಶಿಷ್ಯರು ಭಕ್ತಿಯಿಂದ ಕರೆದಿದ್ದಾರೆ ಮತ್ತು ಅವರು ಅಧಿಕಾರ ಸ್ಥಾನಮಾನಗಳಿದ್ದಾರೆ, ಕರೆದಿದ್ದಾರೆ. ಅದು ಗೌರವಯುತವಾಗಿ ಅವ್ರು ನಡ್ಕೊಂಡ್ರೆ ಸರಿ. ಏನಾದರೂ ಸ್ವಲ್ಪ ಕೊಂಕು ಮಾತಾಡಿದರೆ ನಾವು ಸುಮ್ಮನಿರೋಕ್ಕಾಗಲ್ಲ. ಈಗಲೇ ಹೇಳ್ಬಿಡ್ತೀವಿ, ಸುಮ್ಮನಿರೋಕ್ಕಾಗಲ್ಲ. ಆ ಕೋಲಾಹಲಕ್ಕೆ ದಾರಿ ಆಗಬಾರ್ದು ಅಂತ ಇವಾಗಲೇ ನಾವು ಮುನ್ಸೂಚನೆ ಕೊಡ್ತಾ ಇದ್ದೀವಿ. ಅವತ್ತಿನ ಸಭೆಗೆ ನೀವು ಬಂದವರು ಮರ್ಯಾದೆಯಿಂದ ಭಾಗವಹಿಸ್ಬೇಕು. ಯಾವ ಕಾರಣಕ್ಕೂ ಮಠ ಮತ್ತು ಸಮಾಜದ ಬಗ್ಗೆ ನೀವೇನಾದ್ರೂ ಅಪಸ್ವರ ಎತ್ತಿದ್ರಿ ಅಂದ್ರೆ ಆಗ ನಾವು ಸಮಾಜದ ಮೀಟಿಂಗ್ ಅಲ್ಲಲ್ಲ, ನಾನು ಅಲ್ಲಿ ಏನಾದರೂ ಹಂಗೆ ಮಾತಾಡಿದರೆ ನಾವು ಸುಮ್ಮನೆ ಇರ್ಲಿಕ್ಕೆ ಆಗಲ್ಲ. ಅದು ನಮ್ಮ ಪರಂಪರೆಯಲ್ಲಿ ಇಲ್ಲ. ವೃಷಾನ್ ಸ್ವಾಮಿಗಳು ಉತ್ತಂಗಿಯಲ್ಲಿ ಮೆರವಣಿಗೆ ನಡೀತಾ ಇರುವಾಗ ಅದೇ ಪಲ್ಲಕ್ಕಿ ಸಿದ್ದಪ್ಪನವ್ರು ಕೊಟ್ಟದ್ದು, ಪಲ್ಲಕ್ಕಿ ದಾನವಾಗಿ ಕೊಟ್ಟದ್ದು, ಭಕ್ತಿ ಕಡೆಗೆ ಅರ್ಪಿಸಿದ್ದು. ನಿಮಗೆ ಗೊತ್ತಿಲ್ಲ, ಅಲ್ಲಿ ಫೈರಿಂಗ್ ಆಗುತ್ತೆ. ಅಲ್ಲಿ ಬ್ರಿಟಿಷರ ಕಾಲದಲ್ಲಿ ವಿರುದ್ಧ ಜನರು ಮಠದ ವಿರೋಧಿಗಳು ಅಡ್ಡಪಲ್ಲಕ್ಕಿ ಉತ್ಸವ ಮಾಡಬಾರ್ದು ಅಂತ ತಡೆಗಟ್ತಾರೆ. ಪೊಲೀಸ್ ಫೈರಿಂಗ್ ಆಗುತ್ತೆ, ಅವ್ರು ಸಾಯ್ತಾನಲ್ಲಿ, ದೊಡ್ಡ ಕ್ರಿಮಿನಲ್ ಕೇಸ್ ಆಗುತ್ತೆ. ಅವನು ಪೊಲೀಸ್ ಅಧಿಕಾರಿ SP ಬಂದ್ಬಿಟ್ಟು ಪಲ್ಲಕ್ಕಿ ಮೇಲೆ ಕೂತಂತ ಗುರುಶಾಂತ್ ಸ್ವಾಮಿಗಳಿಗೆ ಬೇಡ್ಕೊಳ್ತಾನೆ, ತಾವು ನಂತರ ಹೆಚ್ಚು ಅದಕ್ಕೆ ಇದಿಲ್ಲ, ಪೊಲೀಸ್ ಫೋರ್ಸ್ ಇಲ್ಲ ಇದು ಕಂಟ್ರೋಲ್ ಮಾಡಲಿಕ್ಕೆ, ತಾವು ಹಿಂದೆ ಸರಿಬೇಕು ಅಂತ ಹೇಳ್ತಾರೆ. ಒಪ್ಪಲ್ಲ ಗುರುಗಳು, ಗುರುಶಾಂತ್ ಸ್ವಾಮಿಗಳು. ಇದು ನಮ್ಮ ಸಮಾಜದ ಗೌರವ ಘನತೆಯ ಪ್ರಶ್ನೆ. ನಾವು ಹಿಂದಕ್ಕೆ ಸರಿಯಲ್ಲ. ನಮ್ಮ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ನಮ್ಮ ಶಿಷ್ಯರ ಗೌರವ ನಾವು ಕಾಪಾಡಬೇಕು ಅಂತ ಹೇಳ್ತಾರೆ. ಈಗ ಬಂದಿರೋದು ಅದು ಪರಂಪರೆ. ಕೊನೆ ಅವನು ಭಾಳ ಹೇಳ್ತಾನೆ, ಅವನಿಗೆ ಎಷ್ಟು ಆಕ್ರೋಶ ಬಂದಿರುತ್ತೆ ವಿರೋಧಿಗಳ ಮೇಲೆ ಅಂದರೆ, ಅವನು ಬಾಡಿಗೆ ಮನೆ ಮೇಲೆ ಕಲ್ಲು ಹೊಡಿತಾರೆ ಅವನಿಗೆ. ಅವ್ನ ಹ್ಯಾಟಿಗೆ ತಲೆ ಬಿಡುತ್ತೆ ಕಲ್ಲು, ಹ್ಯಾಟ್ ಕೆಳ ಬಿದ್ದು ಬಿಡುತ್ತೆ. ಅವ್ನು ಫೈರ್ ಮಾಡಿಬಿಡ್ತಾನೆ ಪೊಲೀಸ್ SP. ಅವಾಗ ಹೇಳ್ತಾನೆ ಗುರುಗಳಿಗೆ, ನನ್ನ ಹ್ಯಾಟಿಗೆ ಏನು ಬಿದ್ದಿದೆ, ನಾನು ಇದೆಲ್ಲ ಹದ್ದುಪಸ್ತಿ ತಂದು ತಮ್ಮನ್ನು ಮತ್ತೊಮ್ಮೆ ಉತ್ಸವ ಮಾಡಿಸ್ತೀನಿ, ಅಲ್ಲಿವರೆ ನಾನು ಹ್ಯಾಟ್ ಧರಿಸಲ್ಲ ಅಂತ ಒಬ್ಬ ಬ್ರಿಟಿಷ್ ಅಧಿಕಾರಿ ಹೇಳ್ತಾನೆ. ಇದು ನಮ್ಮ ಮಠದ ಪರಂಪರೆಯಲ್ಲಿ ಸಮಾಜದ ಇದಕ್ಕಾಗಿ ಗೌರವ ಘನತೆಗಾಗಿ ಹೇಗೆ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅಂತ ಇದೆಲ್ಲ ಗೊತ್ತು ನಮಗೆ. ದೊಡ್ಡ ಗುರುಗಳು ನಮ್ಮನ್ನು ಪಟ್ಟ ಕಟ್ಟಿದ ಮೇಲೆ ಎಲ್ಲ ಓದ್ಕೊಂಡು ಬಂದಿದ್ದು. ನಮಗೇನು ನಿಮ್ಮ ಸಂಪರ್ಕನೇ ಇರಲಿಲ್ಲ, ಒಡನಾಟ ಇರಲಿಲ್ಲ. ಯಾರೋ ಕೇಳಿದ್ರು, ಇವರೆಲ್ಲ ಬರೀ ಯೂನಿವರ್ಸಿಟಿ ಓದ್ಕೊಂಡು ಬಂದಿದ್ದಾರೆ, ಸಮಾಜ ಹೆಂಗೆ ಮುನ್ನಡೆಸ್ತಾರೆ ಅಂತ. ದೊಡ್ಡಗಳು ನಮ್ಮ ಮೇಲೆ ಎಷ್ಟು ಭರವಸೆ ಇಟ್ಕೊಂಡಿದ್ರು ಗೊತ್ತಾ? ನಾಯಿ ಮರಿ ಹಿಂಗೆ ಎಸೆ ತರ್ಕೊಂಡು ನೀರಿಗೆ ಅದು ಈಜಾಡುತ್ತೆ, ಯಾರು ಕಲಿಸ್ಕೊಟ್ಟು ಮಾಡ್ತಾರೇನೋ ಹಂಗೆ ನಾಯಿ ಮರಿ ನೀರಿಗೆ ಎಸ್ದಾಗ ಹೆಂಗೆ ಈಜಾಡುತ್ತೋ ಹಂಗೆ ಈಜಾಡ್ ತರ್ಕೊಳೋ ಅಂತ ಗುರುಗಳು ಅಷ್ಟು ನಂಬಿಕೆ ಇಟ್ಕೊಂಡಿದ್ರು. ನಾಯಿ ಮರಿಯನ್ನ ನೀರಿಗೆ ಬಿಡ್ತಾರೆ, ಅದು ಈಜುತ್ತೆ. ಅದು ದೊಡ್ಡ ಗುರುಗಳ ಆ ಒಂದು ಅಪೂರ್ವವಾದಂಥ ಅವರ ಒಂದು ಆಶೀರ್ವಾದದ ಬಲದಿಂದ ಇವತ್ತು ಈ ಸಮಾಜವನ್ನು 45 ವರ್ಷಗಳ ಕಾಲ ನಡೆಸ್ತಾ ಬಂದಿದ್ದೀವಿ. ನಿಮಗೆ ಗೊತ್ತಿದೆ ಹೇಗಿದೆ ಅಂತ. ನಿಮ್ಗೆ ಸಾಕ್ಸ್ ಹೇಳಿ, 2 ವರ್ಷಗಳ ಕಾಲ ಹೈಕೋರ್ಟ್ನಲ್ಲಿ ಒಬ್ಬರ್ಯಾರು ಈ ಭಾಗದಲ್ಲಿ ಹಾಕಿದ್ರು, ಒಂದು ಇಂಜೆಕ್ಷನ್ ತಗೊಂಡಿದ್ರು. ಗೊತ್ತಾ ನಿಮಗೆ? ಇಂಜೆಕ್ಷನ್ ಜಮೀನಲ್ಲಿ ಹಾಕಬಾರ್ದು ಅಂತ ಕೋರ್ಟ್ನಿಂದ ಇಂಜೆಕ್ಷನ್ ತಗೊಂಡಿದ್ರು, ನಿಷೇಧಾಜ್ಞೆ, ನಿರ್ಬಂಧಕಾಜ್ಞೆಯಿಂದ. ಅದು ಕೋರ್ಟ್ ಇಂಜೆಕ್ಷನ್ ಇದ್ದಾಗ ಕೆಲಸ ಮಾಡೋಂಗಿರಲಿಲ್ಲ. ಆಗ ನಾವೆಲ್ಲ ದಾಖಲೆಗಳನ್ನು ತಗೊಂಡು ಅಡ್ವೊಕೇಟ್ ಜನರಲ್ಲಿಗೆ ಮಾತಾಡಿ ಹೈಕೋರ್ಟ್ನಲ್ಲಿ
ನೋಡಿ ನಿಮ್ಮ ನ್ಯಾಯಾಧೀಶರು 2 ತಿಂಗಳು ಮುಂದಕ್ಕೆ ಹಾಕ್ತಾ ಇದ್ದಾರೆ. ಇಲ್ಲಿ ಪಬ್ಲಿಕ್ ಕಾಸ್ ಇದೆ, ಇದು ನೀರಿದ್ದಾಗ ನಾವು ರೈತರಿಗೆ ತಲುಪಬೇಕು ನೀರು, ಇದನ್ನ ಮಾಡಿ ಇದು ನಿಷೇಧಾಜ್ಞೆಯನ್ನು ಇದರಿಂದ ತೆರವುಗೊಳಿಸ್ರಿ, ನಿರ್ಬಂಧಕಾಜ್ಞೆಯನ್ನು ಅಂತ ನಾವೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ವಿ. ಅವ್ರು ಕರೆಸ್ತಾ ಇದೀವಿ ಈಗ ಅಸಿಸ್ಟೆಂಟ್ ಅಡ್ವೊಕೇಟ್ ಜನರಲ್, ಒಬ್ಬ ಮಹಿಳೆ. ನಾಳೆ ತಡಬಾರ್ದು ಇದು ನಮ್ಮ ಶ್ರದ್ಧಾಂಜಲಿ ಕೊನೆ ದಿವಸ ಅವ್ರು ಕರೆಸ್ಬೇಕು ಅಂತಿದ್ದೀವಿ. ಅವನ ಪತ್ರಿಕೆಯಲ್ಲಿ ಇಲ್ಲ ಅವ್ರ ಹೆಸರು, ಆದರೂ ನಾವು ಅವ್ರು ಗೌರವಿಸ್ಬೇಕು ಅಂತ ಇದ್ದೀವಿ. ಅವ್ರಿಗೆ ಮಾತಾಡಿದ್ದೀವಿ. ಎಲ್ಲ ದಾಖಲೆಗಳನ್ನು ಕೊಟ್ಟ ಮೇಲೆ ಅವರು ನ್ಯಾಯಾಧೀಶರಿಗೆ ಅರ್ಗು ಮಾಡಿ ಕೋರ್ಟ್ನಲ್ಲಿ 2 ದಿನಕ್ಕೆ ಅಡ್ಜಮೆಂಟ್ ತಗೊಂಡು, ಅವ್ರು ಇಂಗ್ಲೀಷ್ ಬರಲ್ಲ, ಕನ್ನಡ ಬರಲ್ಲ ನ್ಯಾಯಾಧೀಶರಿಗೆ, ಕನ್ನಡದಲ್ಲಿರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟ್ಸನ್ನು ತರ್ಜುಮೆ ಮಾಡಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟ ಮೇಲೆ ಒಂದೇ ವಾರದಲ್ಲಿ ನ್ಯಾಯಾಧೀಶರು ಹಿಂದೆ ಕೊಟ್ಟಂತ ಆ ಒಂದು ಇಂಜೆಕ್ಷನ್ ಆರ್ಡರ್ನ ವಜಾಗೊಳಿಸಿದ್ರು. ಕೆಲಸ ಈಗ ಆಗಿದೆ. ಹಾಗೆ ತಗೊಳ್ಳಲ್ಲ. ಮತ್ತೆ ಎಲೆಕ್ಟ್ರಿಸಿಟಿ ಬೇಕಾಗಿತ್ತು. ಮತ್ತೆ MD ನಮ್ಮ ಒಬ್ರು ಪಾಂಡೆ ಅಂತ ಇದ್ದಾರೆ, ಎಂತ ಪಾಂಡೆ ಅವರು, ಪಂಕಜ್ ಕುಮಾರ್ ಪಾಂಡೆ, ಚೇರ್ಮನ್ ಇದಕ್ಕೆ KPTCL ಚೇರ್ಮನ್, ಅವ್ರಿಗೆ ಫೋನ್, ನಮ್ಮ ನ್ಯಾಯಪೀಠದಿಂದ ಫೋನ್ ಮಾಡಿದ್ವಿ. ನೋಡಿ ಹೀಗಾಗಿದೆ, ನೀವು ಕೂಡಲೇ ವಿದ್ಯುತ್ ಶಕ್ತಿ ಅದಕ್ಕೆ ಪೂರೈಕೆ ಆಗಂಗೆ ಮಾಡಬೇಕು. ನಮ್ಮ ಆಗ್ರಹದ ಮೇರೆಗೆ ಒಂದೇ ವಾರದಲ್ಲಿ ನೀವೊಂದು TC ತಗೋಬೇಕು ಅಂದ್ರೆ ಎಷ್ಟು ಓಡಾಡ್ತೀರಿ, ತಿಂಗಳುಗಟ್ಟಲೆ, ವರ್ಷಗಟ್ಟಲೆ. ಒಂದೇ ವಾರದಲ್ಲಿ ವಿದ್ಯುತ್ ಶಕ್ತಿಯನ್ನು ಪೂರೈಕೆ ಮಾಡಿದಂಥ ವ್ಯಕ್ತಿ ಪಂಕಜ್ ಕುಮಾರ್ ಪಾಂಡೆ ಅವರು. ನಾವು ಸೋಮವಾರ ನ್ಯಾಯಪೀಠದಿಂದ ಮಾತಾಡಿದ್ವಿ. ನೆಕ್ಸ್ಟ್ ಸೋಮವಾರ ಅವ್ರು ನಮಗೆ ಫೋನ್ ಮಾಡಿ ಆರ್ಡರ್ಸ್ನೆಲ್ಲ ಕಳಿಸ್ಕೊಟ್ಟು ನಾನು ಆರ್ಡರ್ ಮಾಡಿದ್ದೀನಿ ಅಂತ ಅವರು ನಮಗೆ ವರದಿ ಕೊಟ್ಟರು. ಇವೆಲ್ಲ ನಾವು ಸಮಾಜ ಹಿತಕ್ಕಾಗಿ ಮಾಡ್ತಾ ಬಂದಿದ್ದೀವಿ. ಇಷ್ಟೆಲ್ಲ ಮಾಡ್ತಾ ಇದ್ರು ಕೂಡ ಏನು ಮಾಡ್ಬೇಕು? ಇವರಿಗೆ ಅಪಪ್ರಚಾರ ಮಾಡ್ತಾರೆ. ಒಂದು ಕಥೆ ಹೇಳಿ ಮುಗಿಸ್ಬಿಡ್ತೀವಿ. ಒಂದೇ ಕಥೆ. ಒಂದು ಇಲಿ ಒಬ್ಬ ಋಷಿ ಹತ್ರ ಹೋತಂತೆ, ನನಗೆ ದಿನಾ ಬೇಕು ಬಂದು ನನ್ನ ತಿನ್ನೋಕೆ ಪ್ರಯತ್ನ ಮಾಡ್ತಾ ಇದೆ, ನಾನು ತಪ್ಪಿಸ್ಕೊಳ್ತಾ ಇದ್ದೀನಿ, ಏನಾದರೂ ಮಾಡಿ ನನ್ನೇ ಬೇಕು ಮಾಡಿಬಿಡ್ರಿ ಅಂತ ಕೇಳ್ತಂತೆ ಇಲಿ. ತದಾಸ್ತು ಅಂತ ಸಿಂಪಡಿಸಿದ ನೀರನ್ನ ಬೆಕ್ ಮಾಡಿಬಿಟ್ಟ ಋಷಿ. ಅದಾದ 1 ತಿಂಗಳಿಗೆ ಮತ್ತೆ ಬಂತು ಬೇಕಾಗಿತ್ತಲ್ಲ. ಇಲ್ಲ, ನನಗೀಗ ಇತ್ತೀಚೆಗೆ ನಾಯಿಗಳು ನನ್ನ ಕಾಡಿಸ್ತಾ ಇದಾವೆ, ಏನಾದ್ರೆ ನನ್ನೇ ನಾಯಿ ಮಾಡಿಬಿಡ್ರಿ ಅಂತ. ಆಯ್ತು ಅಂತ ಕಮಂಡಲಿಂದ ನೀರು ಚಿಮಿಕ್ಸ್ದ, ನಾಯಿ ಮಾಡಿಬಿಟ್ಟ ಋಷಿ. ಅದಾದ್ಮೇಲೆ 1 ತಿಂಗಳಾದ್ಮೇಲೆ ಏನ್ ಬಂತು? ನಾಯಿ ಬಂದು ನನ್ನದ್ದು ಚಿರತೆ ಬಂದು ತಿನ್ನಕ್ಕೆ ಪ್ರಯತ್ನ ಮಾಡಿದ್, ನನ್ನ ಚಿರತೆ ಮಾಡ್ರಿ ಅಂತ. ಆಯ್ತು ಅಂತ ಚಿರತೆ ಮಾಡಿದೆ. ಅದಾದ 1 ತಿಂಗಳಿಗೆ ಅದು ಅಷ್ಟಪುಷ್ಟವಾಗಿತ್ತು ಚಿರತೆ. ಅದು ಬಂತು. ಅದು ಬರೋ ವರ್ಷ ನೋಡ್ಬಿಟ್ಟು ಋಷಿ ಗೊತ್ತಾಯ್ತು, ಇದೇನು ಸಿಂಹ ಹಾಕಿ ಬಯಸ್ತಾ ಇದೆಯೋ, ನನ್ನೇ ತಿನ್ನ ಹಾಕಿ ಬರ್ತಾ ಇದೆಯೋ ಅಂತ. ಅದು ಬರ್ತಿದ್ದಂಗೆನೆ ಅದು ಏನು ಇನ್ನು ಕೇಳೋಕೆ ಮುಂಚೆನೆ ಸಿಂಪಡಿಸರು ಮತ್ತೆ ಇಲಿ ಮಾಡ್ತಂತ. ಸರಿತಾ? ಹಿಂಗೆ ಯಾರ್ಯಾರು ಹೀಗೆ ಚಿರತೆಗಳಾಗಿದಾರೋ ಅವ್ರು ಮತ್ತೆ ಇಲಿಗಳಾಗಬೇಕಾದಂಥ ಪ್ರಸಂಗ ಬರುತ್ತೆ. ಹುಷಾರ್.